ಅಥವಾ ಒಂದು ರಾಜ್ಯ ಅಥವಾ ಒಂದು ದೇಶ ಯಾವ ರೀತಿ ಸಮಾಧಾನಿಯಾಗಿರ್ಬೇಕು ಅಂತಂದ್ರೆ ಪ್ರಥಮವಾಗಿ ಕುಟುಂಬದಿಂದಲೇ ಎಲ್ಲವೂ ಪ್ರಾರಂಭವಾಗುತ್ತೆ. ಬಸವರಾಜ ಅಣ್ಣವರು ತಮ್ಮ ಆಶಯ ನುಡಿಗಳಲ್ಲಿ ಬಹಳ ಅದ್ಭುತವಾದ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟರು. ಎಲ್ಲಿ ಸಹನೆ, ತಾಳ್ಮೆ, ಸಂಯಮ ಇರುತ್ತೋ ಅಲ್ಲಿ ಸಾಮಾನ್ಯವಾಗಿ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ನೋಡಬಹುದು. ಸಮಾಧಾನಿಯಾಗಿರಬಹುದು, ಎಲ್ಲರೂ ಕೂಡ ಸಮಾಧಾನದಿಂದ ಇರಬಹುದು ಅನ್ನುವಂತಹ ವಿಷಯಗಳನ್ನು ವಿಶೇಷವಾಗಿ ಅವರು ತಾಯಿಂದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ನನ್ನ ಅಭಿಪ್ರಾಯವನ್ನ ನಾನು ಮಂಡಿಸ್ತೇನೆ. ಇಲ್ಲಿ ಅತ್ತೆ ತಾಯಿಯಾಗಿ ನೋಡ್ಬೇಕು, ಸೊಸೆಯನ್ನ ಮಗಳಾಗಿ ನೋಡ್ಬೇಕು. ಅದೇ ಸೊಸೆ ಅತ್ತೆಯನ್ನ ಅತ್ತೆಯಾಗಿ ನೋಡುವ ಬದಲು ತಾಯಿಯಾಗಿ ನೋಡಿದ್ರೆ ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ. ಬಹುಶಃ ಮಹಿಳೆಯರಿಂದ ಅಥವಾ ತಾಯಂದಿರಂದನೇ ಸ್ವಲ್ಪ ಒಂದಿಷ್ಟು ಕಲಹಗಳು ಉಂಟಾಗ್ತವೆ. ಆ ಕಲಹಗಳು ಕಡಿಮೆಯಾಗಿ ಸಹನೆಯಿಂದ ಇದ್ರೆ, ಸಮಾಧಾನಿಯಾಗಿದ್ರೆ ಇಡೀ ಕುಟುಂಬ, ಇಡೀ ದೇಶ ಸುಖಿಯಾಗಿರುತ್ತೆ ಅನ್ನುವಂತಹ ಒಂದು ಆಶಯ ನುಡಿಗಳಲ್ಲಿ ಹೇಳಿರುವಂತಹ ಶರಣರಾದ ಪಿ ಬಸವರಾಜಪ್ಪ ಕುರ್ಗುಂದ ಅವರಿಗೆ ತುಂಬು ಹೃದಯದ ಶರಣಾರ್ಥಿಗಳು. ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಧಾರವಾಡ ಬಸವ ಕೇಂದ್ರದಿಂದ ಆಗಮಿಸಿರುವಂತಹ ಶರಣಶ್ರೀ ಶಿವರುದ್ರಗೌಡ ಪಾಟೀಲ್ ಅವರು ಸಮಾಧಾನಿಯಾಗಿರಬೇಕು ಎನ್ನುವ ವಿಷಯದ ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹೇಳಬೇಕು ಅಂತೇಳಿ ವಿನಮ್ರವಾಗಿ ಅವರಲ್ಲಿ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಗೆಸ್ಟ್ ಹೆಸರು ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಪರಮ ಜ್ಞಾನಿಸಿಕೊಂಡು ವಿಶ್ವಗುರು, ಮಹಾಮಾನತವಾದಿ, ಸ್ತ್ರೀ ಕುಲೋದ್ಧಾರಕ, ಸಮಾನತೆ ಹರಿಕಾರಾಗಿರ್ತಕ್ಕಂಥ ಅಪ್ಪ ಬಸವ ತಂದೆಯನ್ನ ಸ್ಮರಿಸಿಕೊಂಡು ಇವತ್ತು ಇಲ್ಲಿ ಸಿಂಧನೂರು ಭತ್ತದ ಕನಜ ಬೆಳ್ಳಗೆ ಮೃದುವಾಗಿರ್ತಕ್ಕಂಥ ಎಲ್ಲ ಮೃದು ಹೃದಯಗಳ ಮುಂದೆ ಇವತ್ತು ನಾವು ಬಸವ ಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ, ಬಸವ ಚಾರಿಟೇಬಲ್ ಟ್ರಸ್ಟ್, ಜಾಗತಿಕ ಲಿಂಗಾಯತ ಮಹಾಸಭಾ, ರಾಷ್ಟ್ರೀಯ ಬಸವ ದಳ ಮತ್ತು ಬಸವ ಸಮಿತಿ ಸಿಂಧನೂರು ಇವರ ಸಹಯೋಗದಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ. ಮೌಢ್ಯವೇ ತುಂಬಿರುವ ಜಗತ್ತಿನಲ್ಲಿ ಮೌಢ್ಯ ಮುಕ್ತ ವಚನ ಶ್ರಾವಣ. ಇಂಥ ಒಂದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶರಣ ಶ್ರೀ ಮಲ್ಲಿಕಾರ್ಜುನ್ ವಲ್ಗಲ್ದಿನಿ ಅಪ್ಪರಿಗೆ ಶರಣವನ್ನು ತಿಳಿಸ್ತಾ, ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಲ್ಲಿ ಆಸೀನರಾಗಿರ್ತಕ್ಕಂಥ ಶರಣ ಶ್ರೀ ಕರಿಗೌಡ ಕುರುಗುಂದ ಅಧ್ಯಕ್ಷರು ಬಸವ ಕೇಂದ್ರ ಅಪ್ಪರ ಪಾದಗಳು ಕೂಡ ಶರಣಾರ್ಥಿ ತಿಳಿಸ್ತಾ, ಶರಣ ಶ್ರೀ ಮುದ್ದನಗೌಡ ಬಂದಿರಲ್ಲ ಅಕ್ಕ ಜ್ಯೋತಿ ಅವರಿದ್ದಾರೆ, ಅವರಿಗೂ ಕೂಡ ಒಂದು ಶರಣ ಹೇಳ್ತಾ, ಬಿ ಬಸವರಾಜ್ ಕುರುಗುಂದ ಅವರಿಗೂ ಕೂಡ ಶರಣ ಹೇಳ್ತಾ, ಮತ್ತು ಇವತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಮಲ್ಲಿಕಾರ್ಜುನ್ ಕೆತ್ತೂರ್ ಅವರಿಗೂ ಕೂಡ ಸ್ವಾಗತವನ್ನ ಶರಣವನ್ನು ತಿಳಿಸ್ತಾ, ಹಾಗೆ ತಮ್ಮೆಲ್ಲ ಆತ್ಮೀಯ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿ. ಹಾಗೂ ಮೊದಲಿಗೆ ಲಿಂಗೈಕ್ಯ ವೀರಭದ್ರಪ್ಪವರನ್ನ ಇಲ್ಲಿ ನೆನೆಸಿಕೊಂಡು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಸಮಾಧಾನ. ಸಮಾಧಾನ ಅಂದಲ್ಲಿ ಮಾತಾಡಿದ್ರೆ ಏನೈತ್ರಿ, ನನಗೆ ಬಹಳ ವಿಷಯ ಏನು ಹಾಕಿದ್ರಿ ಇವರು. ಹಾಕಿದಾಗ ನಾನು ಅಂದ್ಕೊಂಡೆ ಇಷ್ಟು ವಿಷಯ ಮಾತಾಡೋಷ್ಟು ನಾನು ದೊಡ್ಡವಲ್ಲ. ನಮ್ಮ ಬ್ರದರ್ಗೆ ಹೇಳಿದ್ದೆ ಸಮಾಧಾನ ಅಂತ ಹಾಕ್ಬಿಡ್ರಪ್ಪ, ಎಷ್ಟೊತ್ತಕ್ಕದಷ್ಟು ಮಾತಾಡೋಣ, ಉಳಿದ ಸ್ಯಾಮ್ಸಮ್ನ ಕುಂತು ಎದ್ದು ಹೋಗ್ಬಿಡೋಣ ಅಂತ ಹೇಳ್ಕ. ಈಗಾಗಲೇ ಹೇಳಿದ್ರು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡಂತಯ್ಯ. ಮಣಿನ ಬೆಟ್ಟದ ಮೇಲೆ ಮಾಡಿದ್ರೆ ಮತ್ತೆ ಮೃಗ ಬರ್ದ ಮತ್ತೇನ್ ಬರ್ತಾವ್ರಿ, ಮತ್ತ ಅವಕ್ಕೆ ಅಂಜಿದಡಂತಯ್ಯ. ಸಮುದ್ರದ ದಡಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡಂತೆ. ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ, ಸಣ್ಣ ಮನೆ ಅಂದ್ರೆ ಶಬ್ದಕ್ಕೆ ನಾಚಿದಳೆಂತಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಚ್ಯುತಿ ನಿಂದೆ ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನ ಮಲ್ಲಿಕಾರ್ಜುನ. ನಮ್ಮ ಅಪ್ಪವ್ರು ಹೇಳ್ದಂಗೆ ಭಾಳ ಮಂದಿ ಎಷ್ಟು ಸಲ ವಚನ ಅಂದೇವ್ರಿ. ಹೌದಿಲ್ಲ, ಮೊದ್ಲಿಕ್ಕೆಲ್ಲ ಅವರ ಭಾಳ ಹೇಳ್ತಿದ್ರಿ, ಕನ್ಯಾದಾನ ಭಾಳ ಶ್ರೇಷ್ಠ,
ಅನ್ನದಾನ ಬಹಳ ಶ್ರೇಷ್ಠ, ವಿದ್ಯಾದಾನ ಬಹಳ ಶ್ರೇಷ್ಠ. ಇವತ್ತು ಯಾವ್ದಾರ ಒಂದು ಶ್ರೇಷ್ಠ ದಾನ ಇದ್ರೆ ಸಮಾಧಾನನ ಇವತ್ತು, ಹೌದಿಲ್ರಿ? ಮತ್ತೆ ಇನ್ನೊಂದು ಅಪ್ಪ ಅವ್ರು ಹೇಳಿದ್ರು, ಮತ್ತೆ ನೀವು ಶಾಂತಿಯಿಂದ ಇರಬೇಕು ಅಂತ ಹೇಳಿ. ಮತ್ತೆ ಅಕ್ಕ ಮಾದೇವಿ ಹೇಳಿಲ್ರಿ, ನೀವೆಲ್ಲರ ಗುಡದಾಗದು ಹೋಗಿ ಸಮಾಧಾನಿ ಆಗುವುದಲ್ಲ ಅಂತ ಹೇಳಿ. ಲೋಕದಲ್ಲಿ ಹುಟ್ಟಿದ ಬಳಿಕ ಚ್ಯುತಿ ನಿಂದಿ ಬಂದಡೆ. ಹಿಂಗೆ ಆಗಿತ್ತಂದ್ರೆ ಅವರ ಮನಿ ಒಳಗ ಬಹಳ ಸಿಟ್ಟು ಮಾಡ್ಕೋತಿದ್ದಂತ ಯಜಮಾನ. ಎಲ್ಲ ಮಕ್ಕಳನ್ನು ಬೈಯುದು, ಹೆಂಡತಿನೂ ಬೈಯುದು. ಈ ಸಿಟ್ಟು ಅವನಿಗೆ ಬ್ಯಾಸ ಅನ್ಸಾಕತ್ತಂತ. ನನಗೆ ಯಾಕೆ ಸಮಾಧಾನನ ಇರ್ಲಿಲ್ಲ ಇದಂತ ಹೇಳಿ. ಹಂಗಾರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವನಿಗೆ ಬ್ಯಾಸರಾಗ ಒಂದು 6 ತಿಂಗಳು ಮನಿ ಬಿಟ್ಟು ಹೋದಂತ ಗುಡ್ಡಕ್ಕೆ ಹೋದ್ಮೇಲೆ 6 ತಿಂಗಳು ಯಾರು ಕೂಡ ಕೋಪ ಬರ್ಬೇಕ್ರಿ? ಇರುದ ಗುಡ್ದಾಗ. ಇಲ್ಲಿ ಅಕ್ಕ ಮಾದೇವಿ ಏನ್ ಹೇಳ, ಲೋಕದಲ್ಲಿ ಹುಟ್ಟಿದ ಬಳಿಕ ಇಲ್ಲಿ ಚ್ಯುತಿನಿಂದ ಬಂದು ಸಮಾಧಾನ ಆಗಿತ್ತು. ಈಗ ಹೋಗಿ ಗುಡ್ದಾಗ ಕುಂತ ಮೇಲೆ 6 ತಿಂಗಳು ಅನಿಸ್ತಂತೆ, ನಂಗೆ ಸಿಟ್ಟ ಬಿಟ್ಟೆ ನೀನು ಅನಿಸ್ತಂತ. ಮತ್ತೆ ಮನೆಗೆ ಬಂದ ಮೇಲೆ ಮಗ ನೀರು ತಗೊಂಡು ಅಪ್ಪ ಬಂದಂತ ಹೇಳಿ. ಈಗ ಹೋಗಿ ಅಪ್ಪಾಜಿ ಸಿಟ್ಟು ಬಿಟ್ಟು ಬಂದ್ಯಾ ಅಂತ ಕೇಳ್ದ ಮಗ. ಬಿಟ್ಟು ಬಂದೇನಪ್ಪ ಅಂತ. ಅಪ್ಪಾಜಿ ಸಿಟ್ಟು ಬಿಟ್ಟು ಬಂದಿ ಅಂದ. ಹ್ಞೂ ಅಂದವ. ಖರೇಂದ್ರ ಬಿಟ್ಟು ಬಂದಿ ಅಂದ. ಹ್ಞೂ ಅಂದ. ಮತ್ತೊಂದು ಎಷ್ಟು ಸಲ ಹೇಳ್ಬೇಕಲೇ ನಿನಗಂದ. ಅದಕ್ಕೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರ ಲೋಕದೊಳಗೆ ಹುಟ್ಟಿದ ಮ್ಯಾಗ ಸಮಾಧಾನಿಯಾಗಿರ್ಬೇಕು ಅಂತ ಹೇಳೋದು. ಅದಕ್ಕೆ ಮನದಲ್ಲಿ ಕೋಪವ ತಾಳದೆ. ಇದು ಬಹಳ ಮಜಾ ಅದ ರೀ. ಇದಕ್ಕೆಲ್ಲಾನು ಮೂಲ ಬೀಜ ಮನಸ್ಸೆ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಹೆರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳೊಂದ ಮನ ನಿಮ್ಮ ನಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಏನೆಲ್ಲ ಅನಾಹುತ ಮಾಡಿದ್ರೆ ಮನಸ ಮಾಡೈತ್ರಿ. ಈಗ ನೋಡ್ರಿ ನೀವು, ನಾವು ಸಮಾಧಾನದಿಂದ ಇರ್ಬೇಕಂದ್ರು ಮನಸ ಬೇಕು, ಏನಾದ್ರೂ ಕೆಟ್ಟ ಕೆಲಸ ಮಾಡ್ಬೇಕಂದ್ರು ಮನಸ ಬೇಕು. ಮತ್ತೆ ಬಾಳೊತ್ತೇನು ಕೆಡ್ಬೇಕಂತ ಇಲ್ರಿ ಮನಸ್ಸು. ಮತ್ತೆ 1 ಸೆಕೆಂಡ್ನಾಗ ಮನಸ್ಸು ಕೆಟ್ಟಿದ್ದು ಏನೇನೋ ಹಾಳು ಮಾಡೈತಿ. ಪ್ರತಿನಿತ್ಯ ಕೆಟ್ಟರ ಗತಿ ಏನು ಹೇಳ್ರಿ ನೀವು? ಬರೇ 1 ನಿಮಿಷ ಇಲ್ರಿ, 1 ಸೆಕೆಂಡ್ ಹಂಗೆ ಮಾಡಬಾರಿಲ್ಲ ಅಂತಂದ್ರ ಅನಾಹುತ ಹಾಕಿದ್ದಿಲ್ಲ ಅಂತ ಅಂದ್ಕೊಂಡ್ ಬಿಡ್ತೇವೆ ಮನೆ ಒಳಗೆ. ನೋಡ್ರಿ ಒಂದು ಕುಟುಂಬ, ನಾನು ಎಲ್ಲ ಅಪ್ಪವ್ರು ವಿಡಿಯೋ ಮಾಡ್ತಾರೆ, ಊರ ಹೆಸರು ಹೇಳಲ್ಲ. 1 ನಿಮಿಷ ನಾವು ಅಸಮಾಧಾನ ಆದ್ರೆ ಹೆಂಗಾಗ್ತೈತೆ ಅಂತ ಹೇಳಿದ್ರೆ, ಅಪ್ಪರೇ 2 ದೊಡ್ಡ ಕುಟುಂಬ, ಊರ ಹೆಸರು ಬೇಡ. ಒಂದು ಕುಟುಂಬದಲ್ಲಿ 5-6 ಮಂದಿ ಅಣ್ಣ ತಮ್ಮ, ಒಂದು ಕುಟುಂಬದಲ್ಲಿ ಶಾಲಾ ಶಿಕ್ಷಕನ ಮಗನ ಒಂದು ಸಿಟಿ ಒಳಗೆ ಕಲಿಯಾಕ ಬರ್ತಾನೆ. ಇಲ್ಲಿ ಏನ್ 4-5 ಮಂದಿ ಅಣ್ಣ ತಮ್ಮ ಇದ್ರಲ್ಲ, ಬಟ್ ಅಣ್ಣನ ಮಗಳು ಶಾಲೆಗೆ ಕಲಿಯಾಕ ಬರ್ತಾನೆ. ಇಬ್ರು ಒಂದೇ ಕಾಸ್ಟ್ನವ್ರು, ಏನು ಬೇರೆ ಅಲ್ರಿ. ನಮ್ಮ ಪ್ರತಿಷ್ಠತೆ, ನಮ್ಮ ವ್ಯಾಮೋಹ, ನಮ್ಮ ಸಿಟ್ಟು ಅಪ್ಪೊಳಗೆ ಎಲ್ಲಿ ಮಠ ಹೋಗಿ ಮುಟ್ಟಿಸ್ತೈತೆ ಅಂತ ಹೇಳಿದ್ರೆ, ಏನು ಪ್ರಕೃತಿ ಧರ್ಮ. ಇಬ್ರು ಒಬ್ಬರೊಬ್ಬರು ಇಷ್ಟಪಟ್ರು. ಇದರ ಬದರ ಮಣಿ ರೀ, ಒಂದೇ ಜಾತಿಯವರು, ಒಂದೇ ಕುಲದವರು, ಆದ್ರೆ ಅವ್ರು ಕೊಡೋದಿಲ್ಲ ಅಂತವ್ರು, ಇವ್ರು ಬಿಡೋದಿಲ್ಲ ಅಂತ ಇವ್ರು. ಅವ್ರದ್ದೊಂದು 20 ಕೂರಿಗೆ ಹೊಲ, ಇವ್ರದ್ದೊಂದು 20 ಕೂರಿಗೆ ಹೊಲ. ಅವಾಗ ಏನಾಗೋದಿಲ್ಲ ಅಂದ್ರೆ ಕಡೆಗೆ ಮದುವೆ ಆಯ್ತ್ರಿ. ಮದುವೆ ಆದ್ಮೇಲೆ ಗುರುಗಳು ಶಾಲೆ ಕಲಿಸಿದ್ರು ಮಕ್ಕಳಿಗೆ, ಮಗನ ಮನೆಯಾಗ ಇಟ್ಕೊಳ್ಳಿಲ್ಲ. 20 ಕೂರಿಗೆ ಆಸ್ತಿ ಇದ್ದಂಥವ್ರು ಹಿಂದೊಂದು ಶೆಡ್ ಹಾಕಿಟ್ರು. ಶೆಡ್ ಹಾಕಿಟ್ಟ ಮೇಲೆ ಆ ತಾಯಿ ಗರ್ಭವತಿ ಆಗ್ತಾರೆ. ಸುಮ್ಮ ಹಾಸ್ಪಿಟ್ಲಿಗೆ ಚೆಕ್ ಮಾಡ್ಸಕಂತ ಹೋಗುವಾಗ ಆ ತಾಯಿ ಒಂದು ಗಿಡದೊಳಗೆ ನೀನು ಹಾಕೊಂಡ್ರೆ ಗೊತ್ತಿಲ್ಲ. ಹೇಳಿ 5 ಮಂದಿ ಅಣ್ಣತಮ್ಮರು ಮೊದಲೇ ಕೊಡಾಕ ಒಲ್ಲೆಂದಾರ, ಆದರೂ ಕೊಟ್ಟು ಮದ್ವೆ ಮಾಡ್ಯಾರ. ಎಷ್ಟು ಕುದಿತಿರ್ಬೇಕು. ಕಡಿಕೆ ಇವರು ಒಂದು 4 ಮಂದಿ ಅವ್ರನ್ನ ಕಡದ್ರಿ, ಅವರು ಇವ್ರೊಂದು 4 ಮಂದಿ ಕಡಿದ್ರು. ಇನ್ನು ಉಳಿದವ್ರು ಜೈಲ್ನಾಗ ಕುಂತರು. ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ. ಇವತ್ತ 2 ಮನಿ ಸ್ಮಶಾನ ಆಗ್ಬೋದು. ಅದಕ್ಕೆ ನಾವೇನ್ ಮಾಡಬೇಕು? ಸಾಮಾನ್ಯ ಕೋಪ ಬರೋದು ನಮ್ಗೆಲ್ಲರಿಗೂ ಸ್ವಾಭಾವಿಕ. ಒಂದು ಕ್ಷಣ ಸರಿದು ಬಿಟ್ಟಿವಿ ಅಂತಂದ್ರೆ ಏನೆಲ್ಲ ಆಗ್ತಕ್ಕಂಥ ಅನಾಹುತಗಳನ್ನ ನಾವು ತಪ್ಪಿಸ್ಕೊಳಿಕ್ ಬರ್ತದೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕು ಹೇಳಿದ್ರೆ, ಅದಕ್ಕೆ ನಾ ಹೇಳಿದ್ರಿ, ಎಲ್ಲಾ ದಾನಕ್ಕಿಂತನೂ ಸಮಾಧಾನ. ಮತ್ ನಾವ್ ಏನ್ ಮಾಡಾಕತ್ ಬಿಟ್ಟಿವಂದ್ರಿ, ಇವತ್ತ ಏನ್ ಮಾಡಿದ್ರೆ ನಮಗ್ ಸಮಾಧಾನ ಆಕತ್ತೆ ಅಂತ ಗೊತ್ತಿಲ್ಲ. ಏನೇನೋ ನಮ್ ಹೆಗಲ ಮೇಲೆ ಹಾಕೊಳ್ತೀವಿ, ಮತ್ ಅಸಮಾಧಾನ ಪಡ್ತೀವಿ. ಹೌದಿಲ್ರಿ? ದೇವ್ರು ನಮ್ಗೆ ಎಲ್ಲಾರ ಏನ್ ತಂದು ಕೊಡು ಅಂತ ಹೇಳ್ಯಾನ. ಗುಡಿಗೆ ಹೋಗ್ತಿರವರ ಒಂದು ಕಾಯಿ ಓದಿರ್ತೀರೆ, ಅಲ್ಲಿ ಕಾಯಿ ಹೊಡಿತಾನವ. ಕಾಯಿ ಹೊಡೆದ ಮ್ಯಾಗ ದೊಡ್ಡ ಬಟ್ಲ ನಮಗೂ ಕೊಡ್ತಾನೋ ಅಮಗ್ ಕೊಡ್ತಾನೋ ಅಂತ ಚಿಂತೆ ಮಾಡ್ತೀವಿ. ದೇವ್ರಿನ ತಗೊಂಡು ಬಾ ಅಂದ್ರಿ ನಮ್ಗೆ. ಹೋಗೋದು ನಾವ, ಮತ್ ಅಸಮಾಧಾನ ಮಾಡ್ಕೊಳ್ಳೋರು ನಾವ. ಅದಕ್ಕೆ ಭಗವಂತನೋ ಎಲ್ಲಾ ಕೊಟ್ಟು ಕಳ್ಸ್ಯಾನ ಇಲ್ಲಿ.
ಅವನ ಉದ್ದೇಶ ಏನೈತಿ, ನೀ ಯಾವ ಊರಿಂದ ಬಂದಿಯಪ್ಪ, ಹೊಳ್ಳಿ ಆ ಊರಿಗೆ ಬಾ, ಒಂದಿಷ್ಟು ಏನೋ ಚಲೋ ಬದುಕು ಕಟ್ಕೋ, ಆಮೇಲೆ ಒಂದಿಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಇಲ್ಲಿ ಹೇಳ್ಕೊತ ಬಂದಾಗ ಅದಕ್ಕೆ ನಾನು ಹೇಳಿದ್ರಲ್ಲಿ ಎಷ್ಟು ಕಷ್ಟ ಐತಿ ಜೀವನ ಅಂತ ಬಸವಣ್ಣವ್ರು ಹೇಳ್ತಾರೆ. ಯಾರದೊಂದು ಮಲವ ತಂದರೆ ಸಲವಕ್ಕೆ ಹಲವರಯ್ಯ, ನೆಲ ನಾಳುವುದರೆ ಸತ್ತನಂದ್ರೆ ಒಂದು ಅಡಕೆ ಕೊಂಗುವರಿಲ್ಲ, ಮೊಲಕ್ಕಿಂತ ಕಷ್ಟ ನರಣ ಬಾಳವೆ ಸಲೆ ನಂಬೋ ಕೂಡಲ ಸಂಗಮ ದೇವ. ಏನು ಬಾಳ ಮಾತಾಡಕತ್ತಿಯಲ್ಲಪ್ಪ, ನಿನ್ನಿಂದ ಏನಾಗಕ್ಕೆ ಸಾಧ್ಯ ಐತಿಲ್ಲ ಅಂತ ಹೇಳಿ ಒಂದಿಷ್ಟು ಸಮಾಧಾನ ಇರಕಷ್ಟ ಕಲ್ಕೋಬೇಕ ನೀನು. ಇಲ್ಲ ಅಂತಂದ್ರೆ ಏನ್ ಲೆಕ್ಕತ್ ಹೇಳ್ರಿ ನೀವು ನೋಡ್ರಿ. ಇದೆಲ್ಲ ನಾನೇನ್ ಮಾತಾಡಿದ್ರವರ ನನಗಿಂತ 10 ಪಡ ಜ್ಞಾನಿಗಳಿಲ್ಲ ಅದಾರ. ಒಂದಿಷ್ಟು ಏನೋ ಹೊಸ ಭಾಷೆ ನನ್ ಕರೆದಾರ ಇವತ್ತಿಷ್ಟೇ. ಸುಮ್ಮನೆ ಹಳ್ಳಿ ಅವರು ಒಂದಿಷ್ಟು ಭಾಷೆ ಇರ್ಲಿ ಅಂತ ಹೇಳಿ ಏನಾಕತಿ ಅಂತ ಹೇಳಿದ್ರೆ ನಮ್ಮಿಂದ ಏನಾಗಕ್ ಸಾಧ್ಯ ಇಲ್ಲ. ನಾವೆಲ್ಲ ಬಹಳ ಕಡೆ ಪ್ರವಚನದಾಗ ಕೇಳ್ತೀವಿ, ಎಲ್ಲೋ ಕೇಳ್ತೀವಿ, ಎಲ್ಲಾರ ಹೊಂಟಾಗ ಒಂದೆರಡು ಜೀವನ ಬಿಟ್ಟು ಹೋಗಂದ್ರೆ ಹೊಕ್ಕಾರು, ಇರ್ಲಿ ಬಿಡ್ರಿ ಅಂತ ಹೇಳ್ತೀವಿ ನಾವು ಎಲ್ಲಾರು. ಇರ್ಲಿ ಬಿಡು ಕಡೆಗೆ ಬಿಟ್ಟು ಹಿಂದೆ ಹೊರಗಡೆ ಹೋಗಾಕ ಹಾಕೊಂಡು ಬರ್ತೈತಿ ಅಂತ. ಇವ್ರು ಬಹಳ ಸೌಕಾರ ಇದ್ರಿ, ಇಡೀ ಊರ ಆಳ್ಯಾರಿ, ಇವತ್ತೊಂದು ದಿವ್ಸ ನಾಳೆ ಬಂದು ಇವ್ರು ಒಯ್ತೇವ್ರಿ, ಇವ್ರು ತೀರ್ಕೊಂಡಾರಿ, ನಿಮ್ಮ ಮನ್ಯಾಗ ಇಟ್ಕೊಂಡಿವ್ರೇನು? ಹೌದಿಲ್ಲ? ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಬಹಳ ಚಂದ ಹೇಳ್ತಾರೆ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಹೊಡೆವರೈವರು ಒಬ್ಬರಿಗೊಬ್ಬರು ಸಮವಿಲ್ಲ, ಇದರಿಚ್ಛೆಯನ್ನರಿಯದೆ ಹೊಡೆದರೆ ಅದರ ಅಚ್ಚ ಹೊಡೆದಿತ್ತು ಭುವನೇಶ್ವರ. ಬಹಳ ಮಾತಾಡ್ಬೇಡಪ್ಪ, ಇದು ದೇಹ ಅಂತಕ್ಕಂಥ ತುಂಬಿದ ಬಂಡಿ. ಏನು ತುಂಬಿಕೊಂಡು ಬಂದೈತೆ ಅಂದ್ರೆ ಅವನ್ನ ತುಂಬಿಕೊಂಡು ಬಂದೇವ್ರಿ ನಾವು. ಬರ್ಬೇಕಾದ್ರೆ ಏನು ಖಾಲಿ ಬಂದಿಲ್ರಿ ನಾವು, ಎಲ್ಲರೂ ಭಗವಂತನ ತುಂಬಿಕೊಂಡು ಬಂದೇವಿ. ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲರೂ ಅಂತೆ ದೇವ್ರಿದ್ದಂಗೆ ಅಂತ. ಮತ್ ದೊಡ್ಡವರಾದ್ಮೇಲೆ ಯಾಕೆ ದೇವ್ ಆದಿವಿ ನಾವು ಅಂತ. ಸಣ್ಣವ್ರಿದ್ದಾಗ ಮಕ್ಕಳ ಅಂದಿವಿ, ದೊಡ್ಡವರಾದ್ಮೇಲೆ ಯಾಕೆ ದೇವ್ ಅಂದಿವಿ ಅಂದ್ರೆ ಮುಂದೆ ಅಲ್ಲಂ ಪ್ರಭುಗಳು ಹೇಳಿದ್ರು, ಹೊಡೆವರ ಇವರು ಒಬ್ಬರಿಗೊಬ್ಬರು ಸಮವಿಲ್ಲ, ಕಾಮ ಕ್ರೋಧ ಮೋಹ ಮದ ಮಸ್ತರ, ಕಣ್ಣು ಕಿವಿ ಮೂಗು ನ್ಯಾಲಿಗೆ ಚರ್ಮ, ಇವೆಲ್ಲ ಹೇಳ್ರಿ ಒಂದಕ್ಕೊಂದು ಸಮ ಇದೆ. ನಾವು ಹಂಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಬ್ಬರಿಗೊಬ್ಬರು ಏನು ಸಮ ಇಲ್ಲ ಅನ್ನೋದಕ್ಕೆ, ಯಾರ್ದೋ ಒಬ್ಬ ಹಿತ್ತಲದೊಳಗಿದ್ದು ಒಂದು ಹಣ್ಣು ನೋಡ್ತದ್ರಿ, ಕಣ್ಣು ಬರೀ ನೋಡಿ ಬಿಡ್ತದೆ. ಮನಸ್ಸು ಮಾಡಿದ್ದ ಮನಸ್ಸನ್ನು ತಿನ್ನಬೇಕು ಅಂತ ಹೇಳಿ ನೋಡಿದ್ದಕ್ಕೂ ಹೋಗಾಕ ಬರುದಿಲ್ಲ, ಮನಸ್ಸು ಮಾಡಿದ್ದಕ್ಕೂ ಹೋಗಾಕ ಬರುದಿಲ್ಲ. ಇನ್ನು ಹೋಗುದು ಯಾವ್ದವ ಅಪ್ಪರ ಕಾಲ ಕರ್ಕೊಂಡು ಹೋಗ್ಬೇಕು. ಹೌದ್ರಿ? ಕಾಲ ಕರ್ಕೊಂಡು ಹೋದ್ಮೇಲೆ ಹರಿಯಾಕ ಬರ್ತದೇನ್ರಿ ಕಾಲಿಗೆ? ಹರಿಯುವುದು ಕೈ ಹರಿದಂದ್ರೆ ತಿಂದದಂದ್ರಿ ಅದು, ತಿಂದಿರೋದು ಬಾಯಿ. ಮತ್ತೆ ಯಾರಾದ್ರೂ ನಮ್ಮ ಮಾಲಕ ಬರ್ಲಿಲ್ಲ ಅಂದ್ರೆ ಸಂತೋಷ ಪಡೋದು ಮನಸ್ಸ. ಬಟ್ ಮಾಲಕ ಬಂದು ಏನಾದ್ರೂ ಬಾರಿಸಿದಂದ್ರೆ ಬೆನ್ನು ತಿನ್ನೋದು ಮಾತ್ರ, ಹೊಡೆದ ತಿನ್ನೋದು ಮಾತ್ರ ಬೆನ್ನ. ಎಷ್ಟೈತೆ ಹೊಡೆವರ ಇವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದಕ್ಕೆ ಅಲ್ಲಮ್ಮ ಪ್ರಭು ಇದ್ರ ಇಚ್ಛೆಯನ್ನು ಅರಿಯದೆ ಹೊಡೆದಿ ಅಂತಂದ್ರು. ಅದಕ್ಕೆ ಕಣ್ಣ ಶಿವಲಿಂಗ ಅಂದಾರ, ಕಿವಿ ಆಚಾರಲಿಂಗ ಅಂದಾರ. ಏನು ಕೇಳಬೇಕಿತ್ತು ಕೇಳಿದ್ರೆ ಏನೂ ತಪ್ಪಿಲ್ರಿ, ಕೇಳಬಾರ್ದು ಕೇಳಿದ್ರೆ ಏನೆಲ್ಲ ಅನಾಹುತಗಳಾಗ್ಬಿಡ್ತಾವ. ನೋಡೋದನ್ನ ನೋಡಿದ್ರೆ ಅಂಗದ ಮ್ಯಾಗ ಲಿಂಗ ಕೊಟ್ಟಣ ಎಷ್ಟೋ ತರ ನೋಡ್ರಿ, ಏನೂ ಆಗುದಿಲ್ಲ. ಹೌದು, ಏನೋ ಒಂದು ಏನಾರು ನೋಡ್ಬಿಟ್ರೆ ಅದಕ್ಕೆ ನಾವ್ ಏನ್ ನೋಡುದನ್ನ ನೋಡ್ಬೇಕು, ಕೇಳುದನ್ನ ಕೇಳ್ಬೇಕು. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟೈತ್ರಿ ಮನೆ ಒಳಗಂದ್ರ, ಮಗ ಬೈಕ್ ಕೇಳ್ತಾನ, ಕೊಡಿಸ್ಲಿಲ್ಲ ಅಂದ್ರ ಏನಾರ ಮಾಡ್ಕೊಂಡ ಅನ್ನುವಂತ ಹೆದರಿಕೆ. ಮಗಳು ಮೊಬೈಲ್ ಕೇಳ್ತಾಳು, ಕೊಡಿಸ್ಲಿಲ್ಲ ಅಂದ್ರ ಏನಾರ ಮಾಡ್ಕೊಂಡಾಳು ಅಂತ ಬೈಕ್. ಕೊಡಿಸಿದ ಮೇಲೆ ಆಕೆ ಏನ್ ನೋಡ್ತಾಳೋ ಇಲ್ಲ ಅಂತ ಅಸಮಾಧಾನ. ಕೊಡಿಸಿದ ಮೇಲೆ ಆಕೆ ಏನ್ ನೋಡ್ತಾಳೋ ಏನೋ. ಮಗಗೆ ಬೈಕ್ ಕೊಡಿಸಿದೀವಿ, ನಾವ್ ಹೆಂಗ್ ಹೊಡಿತಾನೋ ಏನೋ. ಇಂಥ ಲೋಕದೊಳಗೆ ಹುಟ್ಟಿದ ಮ್ಯಾಗ ನಾವ್ ಹೆಂಗ್ ಸಮಾಧಾನಿಯಾಗಿರುವುದಂತ. ಹೌದಿಲ್ರಿ? ಮತ್ತೆ ಇದು ಬಿಡಾಕನ ಆಕೈತೆ ನಮ್ಗ ಆಗಂಗಿಲ್ಲ. ಅದಕ್ಕೆ ನಮಗೆ ಯಾಕೆ ಅಸಮಾಧಾನ ಆಗೈತಿ ಅಂತ ಹೇಳಿದ್ರೆ, ನನ್ನ ಮನಿ ಚಲೋ ಐತಂತ ನಾವು ಅಂದೀವಂದ್ರೆ ಬಹಳ ನಮ್ಗೆ ಸಮಾಧಾನಿನಾಗಿರ್ತೀವಿ ನಾವು. ಅದ್ರ ನಮ್ಮ ಬುದ್ಧಿ ಏನಾಗ್ಬಿಟ್ಟೈತಂದ್ರೆ, ನನಗಿಂತ ಬಾಜು ಮನಿ ದೊಡ್ಡದಾಗೈತಲ್ಲ, ನನಗಿಂತ ಬಾಜು ಮನಿ ದೊಡ್ಡದಾಗೈತಂದ್ರೆ ನಮ್ಗೆ ಅಸಮಾಧಾನ ಸ್ಟಾರ್ಟ್ ಆಗೈತೆ. ಇಲ್ಲಪ್ಪ ಬಹಳ ಒಳ್ಳೆ ಹೋದಾನವ, ಬಹಳ ಚಲೋ ಮನಿ ಕಟ್ಟ್ಯಾನ, ಇರ್ಬೇಕಪ್ಪ ನಮ್ಮ ಊರಾಗ ಒಬ್ಬ ಅಂತಂದ್ರೆ ನಮ್ಗೆ ಏನೂ ಆಗೋದಿಲ್ಲ. ಹೌದಿಲ್ಲ? ಅಪ್ಪ ಏನ್ ಹೇಳ್ರಿ, ಹಣ್ಣಿನೊಳಗೊಂದು ಒರೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಗೆ ಎಂದಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತ ಅಂದು ಬಸವಣ್ಣ ಹೇಳುವ. ಒಂದು ಒರಿ, ಒಂದು ಅಗಳ, ಒಂದು ಎಳಿ,
ನಾನು ಇವತ್ತಿಗೂ ಮತ್ತು ನಾಳೆಗೆ ನಾನು ಶೇಖರಣೆ ಮಾಡುವುದಿಲ್ಲ ಅಂದಿದ್ದಕ್ಕೆ ಇವತ್ತು ಭಕ್ತಿ ಭಂಡಾರಿ ಬಸವಣ್ಣ್ರಿ. ಹೌದಿಲ್ರಿ? ಭಂಡಾರಿ ಏನಿತ್ತು ಭಂಡಾರ ಬಸವಣ್ಣನ ಕಡೆಗೆ, ಆದ್ರೂ ಸಮಾಧಾನಿಯಾಗಿದ್ದ ಬಸವಣ್ಣ. ಬಟ್ ನಮ್ಮ ಪರಿಸ್ಥಿತಿ ಊರಾಗಿನ ಬ್ಯಾಂಕ್ ಮುಗಿದು ನಮ್ಮ, ಹೌದಿಲ್ಲ? ಊರಾಗಿನ ಬ್ಯಾಂಕು ಮುಗಿದು, ಎಲ್ಲಾ ಸೊಸೈಟಿನೂ ಮುಗಿದು, ಕಡೆಗೆ ಸ್ವಿಸ್ ಬ್ಯಾಂಕ್ನಾಗೂ ಹೋಗಿಟ್ಟಿವಿ ನಾವು. ಆದ್ರೂ ನಮಗಿನ್ನೂ ಸಮಾಧಾನ ಇಲ್ಲ. ನಮಗೆ ಯಾವಾಗ ಸಮಾಧಾನ ಆಗೋದು? ಅದಕ್ಕೆ ಕಳ್ಳ ಮನೆಗೆ ಬಂದ ಬಸವಣ್ಣನ ಮನೆಗೆ ಬಸವಣ್ಣ ಏನ್ ಹೇಳಿದ್ರಿ? ಕಳ್ಳನ ಮನೆಗೊಬ್ಬ ಬಂದು ಕಳ್ಳ ಬಂದ್ರೆ ಕೂಡಲ ಸಂಗಮ ದೇವನು ಮತ್ತಾರು ಅಲ್ಲ ಅಂತ ನಾವೇ ಅವತ್ತು ಬಸವಣ್ಣ ಹೇಳುವುದ ಈ ಮಾತು. ನಮ್ಮ ಮನೆಗೆ ಇವತ್ತು ಎಷ್ಟು ಮಂದಿ ಕಳ್ಳ ಬಂದು ತಗೊಂಡು ಹೋದ್ರು ಮುಗಿಲಷ್ಟು ಆಸ್ತಿ ನಮ್ಮ ಕಡೆ ಅದಾವ. ಮತ್ತೆ ನಾವು ದಿನ ಮಲ್ಕೊಳ್ಳುವಾಗ ಏನ್ ಹೇಳ್ತೀವ್ರಿ? ನಾ ಸಮಾಧಾನ ಇರಬೇಕು, ಸಮಾಧಾನ ಇರಬೇಕು. ಒಂದು ಮಿತಿ ಒಳಗೆ ನಾವು ಗಳಿಸ್ಬೇಕು. ಜೀವನಕ್ಕೆ ಎಲ್ಲ ಬೇಕು. ಎಷ್ಟರ ಮಟ್ಟಿಗೆ ಗಳಿಸೋದಂದ್ರ ಅದು ನಮಗ ತಿನ್ನಾಕ ಮುಳ್ಳ ಆತಂದ್ರ ನಮಗೆ ಎಲ್ಲಿ ಸಮಾಧಾನ ಬರ್ತದೆ ಹೇಳಿ? ದೇಹ ಚಲೋ ಐತಿ, ತಿನ್ನಾಕೇನು ಇಲ್ಲ. ತಿನ್ನಾಕೆಲ್ಲ ಐತಿ, ದೇಹ ಗಟ್ಟಿಲ್ಲ. ಆಗೈತಿಲ್ರಿ ನಮ್ದೆಲ್ಲಾರ್ದು ಪರಿಸ್ಥಿತಿ ಇವತ್ತ. ನಾ ಎಲ್ಲ ಹೋದಲ್ಲೆಲ್ಲ ಹೇಳ್ತಿರ್ತೀನಿ, BP ಶುಗರ್ ಅಂದ್ರ ಬಾಜು ಊರಿನ ಬೀಗರಿದ್ದಂಗ ಅವ್ರಂತ ಹೇಳಿ, ಪಟಕ್ನ ಬಂದ್ಬಿಡ್ತಾರ ಅವ್ರಂತ ಹೇಳಿ. ಸುಮ್ ಒಂದ್ 35-40 ವರ್ಷ ಆತಂದ್ರೆ ನೋಡ್ರಿ, BP ಬಂತು, ಶುಗರ್ ಬಂತು, ತುಪ್ಪ ತಿನ್ನಂಗಿಲ್ಲ, ಅದು ತಿನ್ನಂಗಿಲ್ಲ. ಮತ್ತೆ ಏನ್ ಮಾಡೋದು ಗಳಿಸಿ? ಸುಮ್ ಹೊಂಟಿದ್ದ ಒಬ್ರು ನಮ್ಮ ಹಿರಿಯರು ಹೊಂಟಿದ್ರು. ಒಬ್ಬ ಮನುಷ್ಯ ಕೂತಿದ್ದ. ಅವ್ ಏನ್ ತಿಂತಿದ್ದಂದ್ರ ನಾವು ಸಾಕ್ಬಿಟ್ಟೇನು ಒಗದಿದ್ದೀವಲ್ರಿ ಅದನ್ನ ತಿಂತಿದ್ದವ. ಇವ್ರು ನಮ್ಮ ಹಿರಿಯರು ಕೇಳಿದ್ರ, ಅಲ್ಲೋ ನಿನಗೆ ಏನ್ ಸ್ವಲ್ಪ ಅಸಹ್ಯದು ಅನ್ಸೋದಿಲ್ಲ ನಂದ್ರಿ ಇವ್ರು. ನನ್ಗೆ ಯಾಕೆ ಆಗ್ಬೇಕು ಒಂದವ? ಅಲ್ಲೋ ಎಲ್ಲಾರು ಸಾಕ್ಬಿಟ್ಟು ಒಗದಿದ್ದು ತಿನ್ನಾಕತ್ತಿ, ಹಾಸಾಕಿಲ್ಲ, ಹಚ್ಕೊಳಕಿಲ್ಲ, ಮತ್ ನಿನಗೇನು ಆಗುದಿಲ್ಲ ಅಂದವ. ಏನು ಆಗುದಿಲ್ಲ, ನನಗೆ ಆರಾಮದನಿ ಅಂದವ. ನಾವ್ ಅಂತೀವ್ರಿ ಹೆಂಗ? ಅವ ಹೇಳಿದ, ಯಾಕಂದ್ರ ಎಂತಾದ್ ತಂದು ಒಗದ್ರು ಏನ್ ತಿಂತಾನಲ್ಲ ನಾನ ಅಂತ ಜೀರ್ಣ ಮಾಡೋ ಶಕ್ತಿ ಕೊಟ್ಟ ನನಗೆ ದೇವ್ರ ಅಂದವ. ಹಾಸಾಕ್ ಭೂಮಿನ ಕೊಟ್ಟಾನ, ಹೊತ್ಕೊಳಕ್ ಆಕಾಶ ಕೊಟ್ಟಾನು. ನನ್ನಂತ ಸಮಾಧಾನಿ ಯಾರದಾರು ಅಂದವ. ಮುಂದೆ ಹೋದ್ರ ನಮ್ಮ ಯಜಮಾನ್ರು, ದೊಡ್ಡ ಬಂಗ್ಲೆ, ಏನಿಲ್ಲೆಲ್ಲ ಕಾಸ್ಟ್ಲಿಸ್ಟಿಕ್ ಕಾರ್. ಹೆಂಗೈತ್ ನೋಡ್ರಿ ಇವತ್ತು ನಮ್ಮ ಪರಿಸ್ಥಿತಿ. ಮನಿ ಬಾಕಲ್ದೊಳಗೆ 20 ಕಾರ್ ನಿಂತಿರ್ತಾವ, 10 ಮನ್ಯಾಗ ಇರುವುದಿಲ್ಲ. 16 ಮಂದಿ ಇರ್ತಾರೆ, 10 ಸೈಕಲ್ ಇರುವುದಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಇದು. ನಾವು ಮತ್ತೇನ್ ಹೇಳ್ತೀವ್ರಿ? ಎಲ್ಲಾರು ಮುಂದುವರೆದೇವಿ, ಎಲ್ಲಾರು ಮುಂದುವರೆದೇಶಿ, ಎಲ್ಲಾರು ಅದೇವಿಲ್ರಿಪ್ಪ ನಮ್ಮ ಊರಾಗ. ಮತ್ತೆ ನಾವೆಲ್ಲರೂ ಇಲ್ಲಿ ನಮ್ಮ ಊರಾಗ ಅದೇವ್ರಿ. ಮತ್ತೆ 16 ಕಾರ್ಗಳಿರ್ತಾವೆ, ಅವ್ 10 ಇರುವುದಿಲ್ಲ. 16 ಮಂದಿ ಅದೇವ್ ಮನ್ಯಾಗ. ಒಂದು 2 ವೀಲರ್ ಇಲ್ಲ. ಇನ್ನು ಎಷ್ಟೋ ಮನಿ ಒಳಗೆ 2 ವೀಲರ್ ಇಲ್ಲ, ಆದ್ರೆ ಅವ್ರು ನೆಮ್ಮದಿಯಿಂದ ಅದ. ಯಾಕಂದ್ರೆ ನನಗೆ ಭಗವಂತ ಕಾಲು ಕೊಟ್ಟಾನ್ ಬಿಡಪ್ಪ, ಕಾಲಿದ್ದಾಗ ಎಲ್ಲಾದ್ರೂ ಹೋಗಿ ಬರ್ತದಂತ ಹೇಳಿ ಅವ್ ಸಮಾಧಾನವಾಗಿ ಅದ. ಅದಕ್ಕೆ ಇಲ್ಲಿ ಮುಂದೆ ಹೋದ ಮೇಲೆ ಅಂತಾದೇ ಒಂದು ಅರಮಣಿ, ಅಲ್ಲಿ 4-5 ಕಾರು. ಇವ ಕುತೂಹಲ ಬಂದು ಅಲ್ಲಿ ಅವ್ ಹಂಗ ಊಟ ಮಾಡಾಕತ್ತಿದ್ದ, ಅವ್ ಆರಾಮದನಂತ. ನಾವು ಒಗದಿದ ಅಣ್ಣ ಉಂಡ ಅವ್ ಆರಾಮದನಂತ. ಮತ್ತೆ ಈ ಸೌಕಾರ ಎಷ್ಟು ಆರಾಮ ಇರಬಹುದು ಅಂತ ಇಲ್ಲಿ ಹೋದ್ರಿ. ಇಲ್ಲಿ ಹೋದ್ಮೇಲೆ ಒಳಗೆ ಸೌಕಾರ ಕೂತಿದ್ರು. ಏನ್ ದೊಡ್ಡ ಡೈನಿಂಗ್ ಟೇಬಲ್, ಬೆಳ್ಳಿ ತಾಟು, ಬಂಗಾರ ಸ್ಪೂನು, ಒಂದು ರಾಗಿ ಮುದ್ದಿತ್ರಿ. ತಾಟಿನೊಳಗೆ ಒಂದೇ ಒಂದು ರಾಗಿ ಮುದ್ದಿತ್ರಿ. ಅದು ತಿನ್ಲೋ ಬೇಡ ಅನ್ಕೊತ ಕೂತಿದ್ರು. ಇವಾಗ ಆಶ್ಚರ್ಯ ಆತ್ರಿ. ಅಲ್ರಿ ಸೌಕಾರ, ಮತ್ ನಾ ಏನೋ ಅಂದ್ಕೊಂಡು ಬಂದೆ, ಇಷ್ಟೆಲ್ಲಾ ಗಳಿಸಿರಿ, ಏನ್ ಮೃಷ್ಟಾನ್ನ ಭೋಜನ ಉಣ್ಣಾಕತ್ತೀರ ನೀವು ಅಂತ ಹೇಳಿ. ಏನ್ ಮಾಡ್ತೀರಿ ನನ್ನ ಕರ್ಮ, ನನಗೆ ನೆಮ್ಮದಿನೇ ಇಲ್ಲ ಅಂದವ್. ಇಷ್ಟೆಲ್ಲಾ ಗಳಿಸಿ ನಿಮ್ ನೆಮ್ಮದಿನೇ ಇಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಇಲ್ಲಪ್ಪ, ಈ ಒಂದು ಗುಳಿಗೆ ತಗೊಂಡನಿ, ಒಳಗೆ ಹಾಕ್ಬೇಕಲ್ಲ, ಅದಕ್ಕೊಂದು ಗುಳಿಗೆ ತಗೊಂಡನೆ, ಇದನ್ನ ತಿಂದ ಮ್ಯಾಗ ಇನ್ನೊಂದು ಗುಳಿಗೆ ತಗೋತ ಹೊರಗೆ ಹಾಕಕ್ಕ, ನನಗೆ ಜೀವನ ಅಂದ್ರ ಸಾಕಾಗಿ ಹೋಗೈತಿ ಅಂದಂತ. ಇದು ನಮ್ಮ ಸರ್ವೇ ಸಾಮಾನ್ಯ ನಮ್ಮೆಲ್ಲರದು ಬದುಕ್ರಿ. ಇವತ್ತು ಯಾಕೆ ಇವತ್ತು ಆರೋಗ್ಯ ಹದಗೆಡ್ತು, ಎಲ್ಲ ಹದಗೆಡ್ತು ಅಂತಂದ್ರೆ ಅದಕ್ಕೆ ಮೂಲ ನಮ್ಮ ಮನಸ್ಸಿನ ಕಾರಣ. ಏನ್ ತಿನ್ಬಾರ್ದನ್ನ ತಿಂತೇವಿ, ನೋಡಬಾರ್ದನ್ನ ನೋಡ್ತೇವಿ, ಮಾಡಿ ಅದಕ್ಕೆ ನಾವೇನ್ ಹೇಳ್ತೇವ್ರಿ ಇಲ್ಲೇ, ಅದಕ್ಕೆ ಅವ್ರು ನಮ್ಮ ಅಪ್ಪವ್ರು ಹೇಳ್ಯಾರ, ಮೌಢ್ಯ ಮುಕ್ತರಾಗ್ರಂದ್ರೆ ಏನು ನಿಜ ಐತಿ ಅದನ್ನ ಆಚರಣೆ ಮಾಡ್ರಿ, ಅಂದ್ರೆ ನಿಮ್ಗೆ ಸಮಾಧಾನಿಯಾಗಿರ್ತೀರಿ. ಅವ್ರು ಮಾಡ್ಯಾರಂತ ಅವ್ರು ಮಾಡೋದು, ಇವ್ರು ಮಾಡ್ಯಾರಂತ ಅವ್ರು ಮಾಡೋದು ಹಂಗ ಬೇಡ ಅಂತ ಎಲ್ಲರೂ ಅದು ಪ್ರಸ್ತುತ ಐತೆ ಅಂತ ನಾವು ವಿಚಾರ ಮಾಡ್ಬೇಕು. ಇವತ್ತು ಅದು ನನಗೆ ಸಮಾಧಾನ ಕೊಡ್ತೈತೆ ನೋಡಿ. ಅವ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ರೆ ನನಗೆ ಸಮಾಧಾನ ಕೊಡ್ತೈತೆ. ಮಾಡೋರ್ದು ಅವ್ರಿಗೆ ಅವ್ರು ಸಮಾಧಾನ ಕೊಡ್ದವ್ರು ಮಾಡ್ಲಿ, ಹೌದಲ್ರಿಪ್ಪ? ಈಗ ನಾನೇನೋ ಈಗ ಸೌಕಾರ ಕಡೆಗೆ ದಿನ ಒಂದು 500 ರೂಪಾಯಿ ಪಗಾರಕ್ಕೆ ಹೋಗವ, ಸೌಕಾರ ಮನೆಯಾಗಿನ ಕಾರ್ ಗಾಡಿ ತಗೊಂಡು ನಾನು ಕಾರ್ ತಗೋದ್ರೆ ನನಗೆ ಎಲ್ಲಿ ಸಮಾಧಾನ ಆಕೈತಿ?
ನನ್ನ ಯೋಗ್ಯತೆಯನ್ನು ಯಾವಾಗ ನಾ ದಾಟಿ ಹೋಗ್ತೀನಿ ಅವಾಗ ನನಗ ಅಸಮಾಧಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅವ್ರಿಗೆ ಬಸವಣ್ಣವ್ರು ಹೇಳಿದ್ರು, 100 ನೋದಿ 100 ಕೇಳಿದಡಿ ಏನು ಫಲ, ಆಸೆ ಹರಿಯಲಿಲ್ಲ ರೋಷ ಬಿಡಲಿಲ್ಲ, ಮಾತಿನಂತೆ ಮನವಿಲ್ಲದ ಜಾತಿ ದೊಂಬರ ಮೆಚ್ಚ ನಮ್ಮ ಕೂಡಲ ಸಂಗಮ. ಅಪ್ಪ ಹೇಳಿದ್ರಲ್ಲ, ಶಾಂತಿ ಯಾಕೆ ಓದಿರಿ ಏನ್ ಮಾಡೋರು, ಏಳ್ ಮಾಡೋರು. ಅದಕ್ಕೆ ನಮ್ಮ ಗುರುರಾಜ್ ಕರಜಿಗೆ ಅವ್ರು ಮಾತಾಡ್ತಾರೆ ನೋಡ್ರಿ, ಏನಾರ ಒಂದಿಷ್ಟು ಎಂತೆಂತ ಕೆಲಸ ಮಾಡೋದು ದಾಟ್ರು ನಮ್ಮ ರೈತರು ಹೊಟ್ಟೆ ಮಾಡಿಲ್ರಿಪ್ಪ ಅಂತಾರ. ಚಲೋ ಬ್ರಿಡ್ಜ್ ಏನಾರ ಕಟ್ಟಿದ್ ಬಿದ್ದತ್ತಂದ್ರ ಪಾಪ ನಮ್ಮ ರೈತರ ಪಾತ್ರ ಏನಿರ್ತದ್ರಿ, ಅವ್ರ ವಿದ್ಯಾವಂತರ ಪಾತ್ರ ಏನಿರ್ತದ್ರಿ ಅದ್ರಾಗ. ಅದ್ರ ಡ್ರಾಯಿಂಗ್ ಮಾಡೋರು ಇಂಜಿನಿಯರ್, ಅವ್ರೇನ್ ದಡ್ರೇನ್ರಿ, ಎಷ್ಟೆಷ್ಟೋ ಸಾಲಿ ಕಲತ್ ಇಂಜಿನಿಯರ್ ಮಾಡಿರ್ತಕ್ಕಂಥ ಕೆಲಸ ಅಲ್ಲೊಂದು ಬ್ರಿಡ್ಜ್ ಬಿದ್ದು ಹೋಗ್ತೈತಿ. ಮತ್ತೆ ಯಾವ್ದ್ಯಾವ್ದೋ ದೊಡ್ಡ ಬ್ಯಾಂಕಲ್ಲಿ ಲೂಟಿ ಆಗ್ಯಾವ ಅಂದ್ರ ಒಬ್ಬ ಯಾರೋ ಚಾರ್ಟೆಡ್ ಅಕೌಂಟೆಂಟೇ ಇರ್ತಾನೆ. ಅದಕ್ಕೆ ನಮ್ಮ ರೈತರಾಗಿರ್ಲಿ, ನಮ್ಮ ಏನ್ ದುಡಿವರ್ದು ಇವ್ರು ಎಂದೂ ಕೂಡ ಮೋಸ ಮಾಡ್ತಕ್ಕಂಥವ್ರಲ್ಲ. ಆ ಜಾಸ್ತಿ ಪರ್ಸೆಂಟ್ ಇವತ್ತ ನೆಮ್ಮದಿಯಿಂದ ಅಂದ್ರೆ ನಾವು ಅದೇ ಇವತ್ತು. ಎಷ್ಟು ಬೇಕು ಅಷ್ಟು ಮಾಡೋದು, ಎಷ್ಟು ಬೇಕು ಅಷ್ಟು ಮಾಡೋದು, ಒಂದೇ ನಿಮಿಷ. ಅದಕ್ಕೆ ನಾ ಹೇಳಿ, ನಮ್ಮ ಆಚಾರ ವಿಚಾರಗಳು ನಾವೇನ್ ಮಾಡಕತ್ತೀವಿ ಅದು ಸರಿನೋ ಇಲ್ಲೋ ಅದನ್ನ ತಿಳ್ಕೊಂಡು ಮಾತ್ರ ನಮ್ಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಅವ್ರು ಮಾಡಿರಂತ ಅವರು ಮಾಡೋದು, ಇವ್ರು ಮಾಡಿರಂತ ಇವರು ಮಾಡೋದು. ಅದಕ್ಕೆ ನೀ ಹಂಗ ಮಾಡಕ್ ಹೋಗ್ಬೇಡಪ್ಪ, ನೀ ಭಗವಂತನ ತುಂಬಿಕೊಂಡು ಬಂದಿ ಒಳಗೆ, ನೆಮ್ಮದಿಯಿಂದ ನಿನ್ ಒಳಗೆ ಅವರು ಇಲ್ಲ, ನಿನಗೆ ಅವ್ರ ಬಲ ಇಲ್ಲ, ಒಳಗೆ ಪರಮಾತ್ಮನ ಬಲಾನ ಐತಿ ನಿನಗೆ. ಅವನ ನಂಬಿದಿ ಅಂತಂದ್ರೆ ನಿನ್ನ ಒಡಿವೆ ಎಂಬುದು ಜ್ಞಾನ ರತ್ನ. ಅದಕ್ಕೆ ಇವೆಲ್ಲ ಜಗಕ್ಕೆ ಹೆಣ್ಣು ಹಣ್ಣು ಮಣ್ಣು ಇವೆಲ್ಲ ಜಗಕ್ಕೆ ಇಕ್ಕಿದ ಮಾಯಪ್ಪ, ಇವನು ಬಹಳ ಬೆಲೆ ಕೊಡ್ಬೇಡ. ಅದಕ್ಕೊಂದ್ ಕಡೆ ಹೇಳ್ತಾರಿ, ನೀರಿನ ಒಳಗೆ ಹಡಗಿರ್ಬೇಕ, ಹಡಗಿನೊಳಗೆ ನೀರಿದ್ರ ಗತಿ ಏನು, ಮುಳಿಗ್ ಹೋಗ್ತೈತಿ. ಹಂಗ ನಾವು ಸಂಸಾರದೊಳಗೆ ನಾವಿರ್ಬೇಕ. ನಮ್ಮೊಳಗೆ ಬಹಳ ಸಂಸಾರ ತಗೊಂಡಿವಿ ಅಂತಂದ್ರೆ ನಾವು ನಮಗಲ್ಲಿ ಸಮಾಧಾನ ಇರ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ನಾವು ಬಹಳ ಮಂದಿ ಏನ್ ಮಾಡಿವ್ರಿ, ನಮ್ಮನ್ನ ಕುರ್ಚಿ ಮ್ಯಾಗ ಕುಂದ್ರಿಸ್ಯಾರ. ಇವತ್ತ ನಾವು ತಿಳ್ಕೊಳ್ಬೇಕು, ಈ ಕಾರ್ಯಕ್ರಮ ಮುಗಿದ ಮ್ಯಾಗ ನಾವು ಎದ್ದು ಹೋಗ್ಬೇಕು, ನಮ್ದು ಅಲ್ಲ ಅದಂತ ಹೇಳಿ. ಅಂದ್ರೆ ನಮಗೊಂದಿಷ್ಟು ನೆಮ್ಮದಿ ಇರ್ತೈತಿ. ಮನಿ ಒಳಗೆ ಹಿರೇತನ ಆದ್ರೂ ಹಂಗ ಎಷ್ಟು ವರ್ಷ ಹಿರೇತನ ಮಾಡೋದು, ಅದನ್ನ ಎಷ್ಟು ವರ್ಷ ಹಿರೇತನ ಮಾಡೋದು, ಮತ್ ಮಕ್ಕಳಿಗೆ ಜವಾಬ್ದಾರಿ ಕೊಡುದು ಯಾವಾಗ, ಮತ್ ನಾ ಸಮಾಧಾನ ಇರುದು ಯಾವಾಗ. ಕುರ್ಚಿ ಮ್ಯಾಗ ನಾವಿದ್ರೆ ಏನೂ ತೊಂದ್ರೆ ಇಲ್ಲ. ಯಾಕೆ ಗೊತ್ತೈತಿ, ನಂದು ಕಾರ್ಯಕ್ರಮ ಮುಗಿದಾಗ ಎದ್ದು ಹೋಗ್ಬೇಕು. ಮತ್ ನಮ್ ಬ್ರದರ್ 11:50 ಬಸ್ ಬುಕ್ ಮಾಡ್ಯಾರ, ನಾನು ಮತ್ತೆ ಧಾರವಾಡಕ್ಕೆ ಹೋಗ್ಬೇಕು. ನನ್ ಕುರ್ಚಿ ಮೇಲೆ ಕುಂದರ್ಸ್ಯಾರ ಬಿಡ ಅಂತ ಹೇಳಿ ಕುರ್ಚಿ ನನ್ ತಲೆ ಒಳಗೆ ಇಟ್ಕೊಂಡ್ರೆ ಗತಿ ಏನ್ ಹೇಳ್ರಿ. ಅದಕ್ಕೆ ನಾವು ಬಹಳ ಮಂದಿ ಇದನ್ನ ಮಾಡಿವಿ. ನಾವು ಇವತ್ತು ಮನಿ ಒಳಗೆ ಏನು ಒಂದು ಹಿರೇತನ ಬಿಟ್ಟು ಕೊಡುದಿಲ್ಲ, ನಾನೇ ಮಾಡುದು ಅದು ಕೇಳಿರಲ್ಲ. ಎಷ್ಟು ಗಳಿಸಿ 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 ಬಿಟ್ಟು ಹೋಗುವಾಗ ಒದ್ದಾಡಕ್ ಹತ್ತು ಬಿಡತ್ತ. ಕೈ ಮಾಡ್ತಿದ್ದಲ್ಲ ಮನೆ ಹೇಳಿರ್ಲಿ ಕತಿ, ಯಾ ಅಂತಿದ್ದಂತ ಹಿಂಗೆ ಮಾಡವ್. ಕಡೆಗೆ ಮಕ್ಕಳಿಗೆ ದಿಗಲ್ ಬಡಿತು. ಯಾಕಂದ್ರೆ ನಮ್ಮ ಅಪ್ಪರು ಒಂದ್ ದಿವ್ಸ ಸಮಾಜದ ಜೀವನ ಮಾಡ್ಲಿಲ್ಲ, ನಮ್ಗೆ ಏನೋ ಹೇಳಿಲ್ಲ. ಹಂಗಾರೆ ಏನಾರ ಹುಬ್ಬುದು ಇಟ್ಟಿರ್ಬೇಕು, ನಮಗೇನು ಗೊತ್ತಾಗಲ್ಲ ಅಂತ ಡಾಕ್ಟರ್ ಕರ್ಕೊಂಡ್ ಬಂದ್ ನಾವು. ಅವ್ರು ಡಾಕ್ಟರ್ ಹೇಳಿದ್ ಒಂದು ಇಂಜೆಕ್ಷನ್ ಮಾಡ್ತೀರಿ, 3 ಮಾತು ಮಾತಾಡವ ಅಂತ ಹೇಳಿ. ಮಾಡೋ ಮಾರಾಯ ಅಂದ್ರು ಏನಿದ್ದು ಹುಗುದಿದ್ದು ಹೇಳಕ್ ಇಟ್ಟೋಗ್ಬೇಕಂತ ಹೇಳಿ ಎಲ್ಲಾನು ಕೇಳಿರ್ತೀರಿ ನೀವು. ಒಂದಿಷ್ಟು ಧಾರವಾಡ ಭಾಷೆದಾಗ ಕೇಳೋದು ಈಗ ಅಷ್ಟೇ. ಹೌದಿಲ್ರಿಪ್ಪ, ಅಪ್ಪರ ಹೇಳಿರ್ತಾರಲ್ಲ, ನೀವು ಎಲ್ಲ ಹೇಳಿದ್ವಿ. ಮತ್ ನನ್ಗಿಂತ ಭಾಳ ನಮ್ಮ ಅಶೋಕ್ ಬರಗುಂಡಿ ಅವರು ಬಂದು ಹೋಗ್ಯಾರಂತೆ, ದೊಡ್ಡ ಮೇಧಾವಿಗಳ ಬಂದು ಹೋಗ್ಯಾರ. ನನ್ನ ಜಾಸ್ತಿ ಕೆಲಸ ಏನ್ ಮಾಡಿದೆ ಅಂದ್ರೆ ನಮ್ಮ ಅಣ್ಣವ್ರು ಮಾಡ್ದಲ್ರಿ, ಆಲ್ಮೋಸ್ಟ್ ಅಲ್ಲಿ ಧಾರವಾಡ ಸುತ್ತಮುತ್ತ ಕಾರ್ಯಕ್ರಮ ಆದ್ರೆ ನಿರೂಪಣೆಯನ್ನು ನಾ ಜಾಸ್ತಿ ಮಾಡ್ತಿರ್ತೇನೆ. ಅವಾಗ ಡಾಕ್ಟರ್ ಬಂದ್ರು, ಏನೋ ಒಂದಿಷ್ಟು ಫೀಸ್ ಮಾಡಿದ್ರು, ಇಂಜೆಕ್ಷನ್ ಮಾಡಿ ಹೋದ್ರು. ನೀವು ಹೇಳಿದ ಕಸಬರಿಗೆ ಕರ ಕಸಬರಿತಾನ, ಅದು ಕಸಬರಿ ಅಂದ. ಅಲ್ಲ, ಒಂದು ಕಸಬರಿಗೆ ಬಿಟ್ಟು ಹೋಗಲಷ್ಟು ನಮಗೆ ಇವಾಗ ಸಮಾಧಾನ ಇಲ್ಲ ಅಂದ್ರೆ ಹೋಗುವಾಗ ಇನ್ ಏನ್ ಬಿಡಕ್ ಸಾಧ್ಯ ಐತಿ ಹೇಳ್ರು. ಆನೆ ಕುದುರೆ ಬಂಡಿ ಭಾಂಡಾರವಿದ್ದಡೇನು, ತಾನುಂಬುದು ಕೊಳಿ ಅಕ್ಕಿ, ಒಂದ್ ಹಸುವಿನ ಹಾಲು, ಮಲಗಲಾರ್ದ ಮಂಚ, ಉರುಳಿಲ್ಲದ ಸಂಸಾರ ನೆಚ್ಚಿಕೆಡಬೇಡ, ಪ್ರಾಣ ವಾಯುವಿನ ಸಂಘ, ಕೈ ಹಿಡದ ಮಡದಿ ಪರ್ರ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಷ್ಕಳಂಕ. ಎಂತ ಸಮಾಧಾನಿ ಹೇಳಿರ್ಬೇಕು ನೋಡ್ರಿಪ್ಪ. ಇವ್ ಯಾರೋ ದುಡ್ಕೊಂಡು ತಿನ್ನು ಹೇಳ್ದವನ್ ಮಾತು ಅಲ್ಲಿ. ಮೂಳಿಗೆಯ ಮಾರಯ್ಯ ಅರಸ ಇದ್ದ. ನಾವು ಒಬ್ಬ ದುಡ್ಯಾವನು ಇವತ್ತು ಅರಸ ಆಗಬೇಕು ಅಂತ ಬಹಳ ಬಡ್ಕೊಳಕತ್ತೀವಿ. ಅರಸ ಆದಾವ ಇದ್ರಾಗ ಏನು ಸುಖ ಇಲ್ಲ ಅಂದ, ಇದ್ರಾಗ ಏನೂ ಸಮಾಧಾನ ಇಲ್ಲ ಅಂದ ನಾವು ಅರಸ ಆದಾವ. ಹೌದಿಲ್ರಿ? ಅಂತ ಹೇಳ್ತಾನ, ಎಷ್ಟು ಗಳಿಸಿ ಏನ್ ಮಾಡೋರಿದ್ದೀರಪ್ಪ ನೀವು, ಎಷ್ಟು ಗಳಿಸ್ರಿ ಏನ್ ಮಾಡೋದು ನೀವು? ಉಣ್ಣದು ಒಂದು ಪಡಿ ಅಕ್ಕಿ, ಒಂದ್ ಹಸುವಿನ ಹಾಲು, ಮಲಗಾಕ ಅರ್ಧ ಮಂಚೆ, ತುಂಬ ಮಕ್ಕೊಂಡಿದ್ರೆ ಮತ್ತೆ ಮೆಸಸ್ ಬತ್ತ ಸರಿ ನಾವು ಸ್ವಲ್ಪ ಮಕ್ಕೋಬೇಕಾದ್ರಾಗಂತ.
ಅರ್ಧ ಮನುಷ್ಯ ಐತಿ ನಿನಗೆ, ಕೈ ಹಿಡಿದು ಹೆಂಡತಿ ಇನ್ನೊಬ್ರು ಸಂಗ ಅಕ್ಕಾಳ, ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡ ಯಾರೂ ಬರುವುದಿಲ್ಲ. ಅದಕ್ಕೆ ನಾವ್ ಎಷ್ಟು ನೆಮ್ಮದಿಯಿಂದ ಬದುಕಿದ್ದೀವಿ ಅಂದ್ರೆ, ಈಗ ಅವ್ರ ಅಪ್ಪ ಅವ್ರು ಹೇಳಿದ್ರು ನಾವೇನಾದ್ರು ನೆಮ್ಮದಿಯಿಂದ ಇದ್ದೀವಿ ಅಂದ್ರೆ ನನ್ನ ಹಾವಭಾವ, ನನ್ನ ವಿಚಾರಗಳು ಎಲ್ಲ ಒಂದು ಸಮಾಜ ಒಳಗೂ ಬರ್ತದ್ರಿ. ಅದಕ್ಕೆ ಅದನ್ನ ಹೆಂಗ ಗೊತ್ತಾ ಹಿಡಿಬೇಕು ಅಂತ ಹೇಳಿದ್ರೆ, ಒಂದು ಅಜ್ಜಿ ಹೇಳಿದ್ಲು. ಅಜ್ಜಿ ಒಬ್ಬರ ಮನೆಗೆ, ಆ ಅಜ್ಜಿ ಮನೆಗವ ಸ್ವಾಮಿಗಳು ಭಿಕ್ಷಕ್ಕೆ ಬಂದಿದ್ರು, ಪ್ರಸಾದಕ್ಕೆ ಬಂದಿದ್ರು. ಪ್ರಸಾದಕ್ಕೆ ಬಂದಾಗ ತನ್ನ ಮೊಮ್ಮಕ್ಕಳಿಗೆ ಹೇಳಿದ್ಲಂತೆ, ಊರೊಳಗೆ ಒಂದ್ಬರು ಲಿಂಗೈಕ್ಯರಾದಾಗ ಅಲ್ಲೊಬ್ರು ಲಿಂಗೈಕ್ಯರಾಗ್ಯಾರಪ್ಪ, ಅವ್ರ ಕರೇಂದ್ರ ಸತ್ತಾರೋ ಇನ್ನೂ ಉಳಿದಾರ ನೋಡ್ಕೊಂಡು ಬರೋ ಅಂತ ಆ ಅಜ್ಜಿ ಆ ಹುಡುಗರು ಕಳ್ಸಿದ್ರು. ಹೆಣನ ಹೊಂಟ ಮ್ಯಾಲಿನ ಸತ್ತಾರೋ ಬದುಕ್ಯಾರ ಅಂತ ಹೆಂಗ್ ಕೇಳ್ಕೊತೀವಿ. ಅಲ್ಲಿ ಸ್ವಾಮಿಗಳಿಗೆ ಇದು ಅನ್ಸಕತ್ತ, ಹಿಂಗ್ಯಾಕೆ ಹೇಳಾಕತ್ತಾಳು ಅಂತ ಹೇಳಿ ಇವ್ರು ಹೋಗಿ ಹುಡುಗರು ಬಂದ್ರ, ಇಲ್ಲಮ್ಮ ಅವ್ರು ಇನ್ನೂ ಅದಾರು ಅಂತ ಹೇಳಿದ್ರಂತ. ಅಲ್ಲದೆ ಮುಂದೆ ಹಲಿಗೆ ಹೊಂಟೈತಿ, ಬಸಿನಿ ಹೊಂಟೈತಿ, ಅವ್ರು ಸಿದ್ಗಿ ಒಳಗ ಕುಂತಾರು, ಮತ್ತವ್ರು ಇನ್ನೂ ಅದಾರಂತಾರಲ್ಲ ಹುಡುಗರು ಅವ್ರು ಅಂದ್ರಂತ. ಕೇಳ್ರಿ ಅವ್ರನ್ನ ಹೇಳ್ತಾರೋ ಅಂದ್ರಂತ. ಯಾಕೋ ಅದಾರ, ಏನ್ರಿ ಎಲ್ಲಾರು ಬಾಕಲ್ದಾಗ ಏನ್ ಎಂತ ಒಳ್ಳೆ ಮನುಷ್ಯರಿಪ್ಪ, ಇನ್ನೊಂದ್ 4 ದಿನ ಇರ್ಬೇಕಿತ್ತು, ಇನ್ನೊಂದ್ 4 ದಿನ ಇರ್ಬೇಕಿತ್ತು, ಊರಿಗೆ ಒಪ್ಪವಾರ ಆಕಿತ್ತು, ಬಹಳ ಸಮಾಧಾನ ಮನುಷ್ಯ ಆಗಿದ್ದ, ಬಹಳ ಸಮಾಧಾನ ಮನುಷ್ಯ ಆಗಿದ್ದ ಅಂತ ಮಾತಾಡಕತ್ತಿದ್ರು. ಅದಕ್ಕೆ ಗುರುಗಳು ಅವ್ರು ಇನ್ನೂ ಅದಾರು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ನಾವೇನ್ ಮಾಡೇವ್ ಹೇಳಿ, ಇದ್ದೋ ಎಷ್ಟೋ ಮಂದಿ ಸತ್ತೀವಿ. ಅದಕ್ಕೆ ಲಿಂಗಾಯತರಂದ್ರ ಲಿಂಗೈಕ್ಯರಾದ್ಮೇಲೆ ಲಿಂಗೈಕ್ಯರಾಗೋದ ಸ್ಥಿತಿ ಅಲ್ಲ, ನಿತ್ಯ ಲಿಂಗಾಯತರಾಗೋದು ಲಿಂಗಾಯತರ ಅಂತ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆದಷ್ಟು ಸಮಾಧಾನದಿಂದ ಮಾಡಿದ್ರನ ಎಲ್ಲ ಕಾರ್ಯ ಆಗ್ತದೆ. ಅದಕ್ಕೆ ನಾವು ಕಲಾವಿದರಿಂದ ಮತ್ತೆ ಮುಂದೆ ಹೋಗ್ತೇನ್ರಿ. ಬಸವಣ್ಣವ್ರದ್ದು ಒಂದು ನಾಟಕ ಮಾಡ್ತಿರ್ತೀವಿ ನಾವು ಎಲ್ಲೆಲ್ಲೆಲ್ಲ ಹೋದಲ್ಲಿ. ಇಡೀ ಜಗತ್ ಚರಿತ್ರೆಯಿಂದ ಬಸವಣ್ಣ ತನ್ನ ಒಂದು ಮಾತಿನೊಳಗೆ ಹೇಳ್ತಾನೆ, ಹೇ ಕೂಡಲ ಸಂಗಮ ದೇವ, ಉಳ್ಳವರು ಕಟ್ಟಿಸಿದ ಆಲಯದಲ್ಲಿ ನಿನ್ನ ಸ್ಥಾವರವ ನೆಟ್ಟು ಹೊಟ್ಟೆ ಹೊರೆದುಕೊಳ್ಳುತ್ತಿರುವ ಪುರೋಹಿತ ಶಾಹಿಗಳಿಂದ ಅದೆಷ್ಟು ಯುಗಗಳಿಂದ ಕಷ್ಟ ಅನುಭವಿಸಬೇಕು. ಅನುರೇನು ತೃಣಕಾಷ್ಟದಲ್ಲಿ ನೀನು ಇರುವೆ ಎಂಬುದು ಹುಸಿಯೇ. ನಿನ್ನ ಗುಡಿ ಕಟ್ಟಿದವರು ಕುಶಲಿಗಳು, ನಿನ್ನ ಮೂರ್ತಿ ಕೆತ್ತಿದವರು ಶಿಲ್ಪಿಗಳು, ನಿನ್ನ ಪೂಜಿಸುವವರು ಮಾತ್ರ ಪುರೋಹಿತರು. ಈ ಭೇದ ವೇತಕ್ಕೆ ಸಾಕಿನ್ನು ಕೂಡಲ ಸಂಗಮ ದೇವ ಸಾಕು. ಯಾವುದು ಅನ್ಯಾಯವೆಂದು ಜನಿವಾರವನ್ನು ತಿರಸ್ಕರಿಸಿ ಅಗ್ರಹಾರ ಸಂಸ್ಕೃತಿಯನ್ನು ಧಿಕ್ಕರಿಸಿ ನಿನ್ನ ಬಳಿ ಇಲ್ಲಿಗೆ ಬಂದೆನೋ, ಇಲ್ಲಿಯೂ ಅದೇ ಕೂಡಲ ಸಂಗಮ ದೇವ. ಸ್ಪರ್ಶತೆ ಅಳೆದು, ಉಚ್ಚ ನೀಚ ಜಾತಿ ಅಳೆದು, ವರ್ಣ ಸಂಕಲೆಯಾಗಲೇಬೇಕು. ನಿನ್ನ ಸ್ಥಾವರವನ್ನು ಕೊನೆಗೊಳಿಸಿ ಜಂಗಮ ರೂಪವಾಗಿ ಭಕ್ತರ ಕೊರಳಲ್ಲಿ ನೀನು ಬಂದಿಯಾಗಲೇಬೇಕು. ನೀನು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಎನ್ನ ಹೃದಯವೇ ನಿನ್ನ ಪೂಜಾ ಮಂದಿರ, ಎನ್ನ ಹೃದಯವೇ ನಿನ್ನ ಪೂಜಾ ಮಂದಿರ ಅಂತ ಹೇಳಿ ಬಸವಣ್ಣವ್ರು ಹೇಳೋದು. ಹೌದಿಲ್ಲ? ಇವತ್ತಿನ ಪರಿಸ್ಥಿತಿ ಒಳಗೆ ಹೇಳಿದವು, ಯಾರು ಉಳ್ಳವ್ರು ಕಟ್ಟಿದ್ ನಮ್ಮ ಪರಿಸ್ಥಿತಿ ಹಂಗ ಆಗೈತಿ. ಇವತ್ತು ಎಲ್ಲರೂ ಏನ್ ಮಾಡ್ತಾರಂತ ಮಾಡುದು, ಏನ್ ಆಗದಂತ ತೆಂಗಿನಕಾಯಿ ಅಂತ ಹೇಳಿದ್ ನನಗೆ ಗೊತ್ತಿಲ್ಲ. ಅವೇನ್ ತಗೊಂಡು ಬಾ ಅಂದಿಲ್ಲ, ಕಾಯಿ ಹೊಡಿದು ದ್ವಾರ ಪೂಜಾರಿ ಇಟ್ಕೋತಾನೋ ನನಗ್ ಕೊಡ್ತಾನ ಅಂದೇವಿಲ್ರಿ. ಮತ್ತೆ ನಮ್ರ ಅಂತಾರಿ, ಮತ್ತೆ ಇಲ್ಲೆಲ್ಲ ಅನ್ಲಿಕ್ಕಿಲ್ಲ. ನಮ್ಮ ಬಸವಣ್ಣವ್ರು, ನಮ್ಮ ಬಸವ ತತ್ವ ಮಂದಿ ನಾವ್ ಈ ಕಾಯನ್ನ ಅರ್ಪಿಸೋರು ಬಿಡ್ರಿ, ನಾವೇನ್ ಆ ಕಾಯ ಬಿಡೋರಲ್ಲ ನಾವು ಭಗವಂತಗೆ. ಯಾಕಂದ್ರೆ ಲಿಂಗಾಯತ ಬಸವಣ್ಣ ಈ ಕಾಯವನ್ನ ಅರ್ಪಿಸ್ಬೇಕು ನಾವು. ಅದಕ್ಕೆ ಹಿಂಗೆ ಹೆಂಗ ನಾವು ಮಾಡಿದ್ದು ನೋಡುದು. ಅದಕ್ಕೆ ಈ ಶರಣರು ಅಂತಂದ್ರೆ ಲೋಕದಂತ ಬರೋರಲ್ಲ, ಲೋಕದಂತ ಹೋಗೋರಲ್ಲ, ಲೋಕದಂತೆ ಇರೋರಲ್ಲ. ಹೆಂಗ ಬರ್ತಾರಪ್ಪ ಅಂದ್ರ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರ ನೋಡ ಉರ್ಲಿಂಗ ದೇವ, ನಿಮ್ಮ ಶರಣು ಉಪಮತಬಾರದ ಉಪಮಾತೀತರು. ಹೆಂಗ ಬಂದ್ ಹಂಗ ಹೋದ್ರ ಇದಕ್ಕೆ ಎಲ್ಲಿ ಬೆಲೆ ಐತಿ? ಒಂದು ಸ್ವಲ್ಪ ದೃಷ್ಟಾಂತ ಹೇಳ್ತೇನ್ರಿಪ್ಪ, ಮತ್ತೆ ಅಂದ್ರೆ ಒಂದಿಷ್ಟು ಮುಂದೆ ಹೊಕ್ಕತ್ ಗಾಡಿ ಅಂತ ಹೇಳಿ. ಅದಕ್ಕೆ ಯಾಕಂದ್ರೆ ಇವೆಲ್ಲಾನು ನೆನಪು ಬಂದ್ಬಿಡ್ತಾವ. ದೃಷ್ಟಾಂತ ಎತ್ತಿನ ಸಾಕಿರ್ತೀರಿ, ಎಮ್ಮಿ ಸಾಕಿರ್ತೀರಿ, ಕುದುರೆ ಸಾಕಿರ್ತೀರಿ, ಅದ್ರಲ್ಲಿ ಹೌದು. ಈಗ ನೀವು ಎಷ್ಟೋ ಮಂದಿ ಕಮ್ತ ಮಾಡೋರು, ನಾವು ರೈತರದೇವಿ, ಎತ್ತಿನ ಸಾಕಿರ್ತೀರಿ, ಮಹಾರಾಜ ಕುದುರೆ ಸಾಕಿರ್ತಾನ. ಕುದುರೆ ಸಾಕಿರ ಅಲ್ಲಿ ಒಬ್ಬ ಕುದುರೆ ಮೇಯಿಸೋವಿದ್ದಾರಿ. ಆ ಒಂದ್ಸಲ ಅವನಿಗೆ ಪಗಾರ ಕೊಡ್ತಿದ್ರು, ಆರಾಮಿದ್ರು ಅವರ. ಅವನಿಗೆ ಏನ್ ಅನಿಸ್ತು, ನಾನೇ ಯಾಕೆ ಕಳು ಮಾಡ್ಬಾರ್ದು, ಇದು ನಂದು ಕುದುರೆ. ತಗೊಂಡು ಬಂದ ಈಗ ನಮ್ಮ ಬ್ರದರ್ ಅಲ್ಲಿ ಒಂದು ಅಗ್ರೋ ಇಟ್ಟಿದ್ದಾರೆ. ಅಗ್ರೋದೊಳಗೆ ನಾ ಕೆಲ್ಸಕ್ಕೆ ಅಷ್ಟೇ ಗೊತ್ತಿರೋದು, ಉಳಿದು ಮಾಲಕ ಹಾಕೋದು ನನಗೆಲ್ಲ ಎಲ್ಲಿ ಗೊತ್ತಿರ್ತದೆ. ಅವಾಗ ಒಂದು ವಾರ ಜೋಪಾನ ಮಾಡಿದ, 8 ದಿನ ಜೋಪಾನ ಮಾಡಿದ, ಹಾಕ್ಬೇಕಲ್ರಿ ಕುದುರೆಗೆಲ್ಲ.
ಇದು ದೇಹ ಹೆಂಗೆ ಆಹಾರ ಹಾಕಿದ್ರೆ ಮುಂದೆ ಹೋಗ್ತೈತಿ, ಹಂಗೆ ಹಾಕಕ್ಕಾಗಲಿಲ್ಲ. ತಾನೇ ಬದುಕೋದು ಕಷ್ಟ ಇತ್ತು. ಸ್ವರ್ಗಾಕತ್ತ ಕಡೆಗೆ ಪ್ಯಾಟಿಗೆ ತಂದಿಟ್ಟ. ಪ್ಯಾಟಿಗೆ ತಂದಿಟ್ಟ ಮೇಲೆ ಎಲ್ಲರೂ ಬಂದು ಕೇಳಿ ಹೊಂಟ್ರು. ನಾನು ಆಳು ಮಾಲಕನ ರೇಟ್ ನನಗೆ ಗೊತ್ತಿಲ್ಲ, ಕುದುರೆ ತಂದಾವು ಅಲ್ಲ. ನಾನೇನು ಹೇಳತ್ತೀನಿ, ನಮ್ಗೆ ಏನು ಉರ್ಲಿಂಗ್ ದೇವ್ರು ಹೇಳಲ್ಲ, ಸುಮ್ಮನೆ ಬಂದು ಸುಮ್ಮನೆ ಹೋಗಬಾರ್ದು ಅಂದ್ರೆ ಮನುಷ್ಯ ಜನ್ಮಕ್ಕೆ ಇದು ಲಾಭ ಅಲ್ಲ ಅನ್ನೋದಕ್ಕೆ ಒಬ್ಬ ಬಂದು 1 ಲಕ್ಷ ಕೊಡ್ಲೇನ ಅಂದ್ರಿ ಅವ. ಇದ್ರ ಬೆಲೆ ಭಾಳ ಇರ್ಬೋದು ಅಂತ ತಿಳ್ಕೊಂಡವ. ಅಷ್ಟು ಕೊಡೋದಲ್ಲ ಅಡ್ರಿ ಇದು ಅಂತಂದು. ಹಂಗೆ 1 ಆಯ್ತು, 2 ಆಯ್ತು, 3 ಆಯ್ತು, 10 ಲಕ್ಷ ರೂಪಾಯಿ ಮಟ್ಟ ಬೆಲೆ ಹೋತ್ರಿ. ಈಗ ಮತ್ತು ಕೊಡಂಗೇ ಇಲ್ಲ ಇವ. ಯಾಕಂದ್ರೆ ಇವು ತಂದಾವು ಅಲ್ಲ, ಇದ್ರ ಬೆಲೆನೂ ಗೊತ್ತಿಲ್ಲ ಇವಾಗ. ಯಾಕಂದ್ರೆ ಇವ್ ಹಂಗೆ ತಂದಾವ, ಈಗ ಅದಕ್ಕೆ ಏನೂ ಕೊಟ್ಟಿಲ್ರಿ ಇವ. ಅವಾಗ ಕಡಿಕೆ ಒಬ್ಬ ಲಾಸ್ಟಿಗೆ ಬಂದು 11 ಲಕ್ಷ ರೂಪಾಯಿಗೆ ಕೇಳಿದ. ಆಯ್ತ್ರಿ ಅಂದಿವ. ಹಂಗಾರೆ ಕೊಡ್ತೇನೆಪ್ಪ, ನಾ 1 ರೌಂಡ್ ಹತ್ತಿ ನೋಡಿ ಬಂದು ಕೊಡ್ತೇನೆ ಅಂದವ. ಆಯ್ತು ಅಂದವ. ಅವನು ಏನು 2 ಕಾಲನು ಒಕ್ಕೂಟದಲ್ಲಿ ಕಳವಾರಿ ಕಳೆದ 1 ರೌಂಡ್ ನಾ ಹೋಗಿ ಬರ್ತೇನೆ, ಇವನ್ನೆಲ್ಲೇ ನೋಡ್ಕೊಂತ ಏರು ಅಂದವ. ತಗೊಂಡು ಹೋದ್ರಿ ಅವರ ಕುದುರೆ. ಅವನು ತಗೊಂಡು ಹೋಗಿ 1 ತಾಸು ಆತು, 1.5 ತಾಸು ಆತು, 2 ತಾಸು ಬರಲೇ ಇಲ್ಲ ಕುದುರೆ. ಇವ್ರೇನು 10 ಲಕ್ಷ ರೂಪಾಯಿ ಕುದುರೆ ಕೇಳಿ ಹೋಗಿದ್ರಲ್ರಿ ಇವ್ರು ವಿಚಾರ ಮಾಡಿದ್ರಿ. ಇವ್ರು ಹಂಗಾರೆ ಕುದುರೆ 10 ಲಕ್ಷ ರೂಪಾಯಿ ಮಟ್ಟ ಕೇಳಿದೀವಿ, ಅಲ್ಲಿ ಕಾಣವಲ್ದೀಗ ಅದ. ಹಂಗಾರೆ ಎಷ್ಟಕ್ಕಾರ ಹೋತು ಕೇಳುನಲ್ಲ ಅಂತ ಅವನ ಅಂತೇಳಿ ಬಂದ್ರಿ ಅವ್ರು. ಏನಪ್ಪಾ ಯಜಮಾನ, ಮತ್ತು ನಾವು 10 ಲಕ್ಷ ರೂಪಾಯಿ ಕೇಳಿದ್ದೀವಿ, ನಮ್ಗೇನು ಕೊಡ್ಲಿಲ್ಲ ನೀನು, ಕಡಿಗೆ ಎಷ್ಟಕ್ಕಾರ ಕೊಟ್ಟಿ ಅಂತಂದ್ರು. ಅದು ಹೆಂಗ ಬಂದಿತ್ತು ಹಂಗ ಹೋತಾಳ್ರಿ ಅಂದಂತವ್. ಅದಕ್ಕೆ ಮನುಷ್ಯ ಜನ್ಮದ ಲಾಭ ಯಾವುದಂದ್ರೆ ಹಂಗ ಹೋಗೋದಲ್ಲ. ಅದಕ್ಕೆ ಏನ್ ಮಾಡ್ಬೇಕ್ರಿ, ನಾವು ಒಂದಿಷ್ಟು ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಾವು ಸಮಾಧಾನದ ಅಕ್ಕ ಮಾದೇವಿ ಹೇಳ್ದಂಗೆ ಲೋಕದೊಳಗೆ ಹುಟ್ಟಿದ ಮ್ಯಾಗ ನಾವು ಸಮಾಧಾನದಿಂದ ಇರಬೇಕು. ತಾಯಿ ಬೈತಲ್ರಿಪ್ಪ ನಂದು. ಎಷ್ಟು ನಿಮಿಷ ಆಗತ್ತ ಹೇಳ್ರಿಪ್ಪ, ಮತ್ತೆ ಹಂಗೆ ಹೋಗೋ ಗಾಡಿ 10 ನಿಮಿಷ ಮಾತಾಡ್ಲಾ. ನಾವು ಬಹಳ ಮಂದಿ ಅದಕ್ಕೆ ಅವ್ ನೋಡ್ರಿ ಸುಮ್ಮನಲ್ಲಿ ಸೇವಾ ಮಾಡ್ಕೊಂತಿರ್ಲಿಲ್ಲ. ಇವತ್ತು ಯಾರೋ ಏನೋ ಮಾಡ್ಕೊಂತ ಹೋಗ್ತೀವಿ, ಹೋಗುದ 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 ಹೋಗುದು. ಅದಕ್ಕೆ ಇಲ್ಲಿ ಕಾರ್ ಇಡಕ್ಕೆ ಜಾಗ ಇಲ್ಲಲ್ಲ ಅಂತ ಬಸವಣ್ಣ. ಎಷ್ಟಿದೆ ದೇಹವನ್ನು ಉಳಿಸ್ಕೊಡ್ರಿ, ಚಲೋ ಬಳಸ್ಕೊಡ್ರಿ. ಎಂತೆಂತ ಎಕ್ಸಾಂಪಲ್ ಕೊಟ್ರ ಬಸವಾದಿ ಶರಣರಿ ಬದುಕ್ಲಿಕ್ಕೆ ನಮಗ. ಅದಕ್ಕೆ ಅವ್ರು ಹೇಳ್ಯಾರಿ, ಬದುಕಿಗಾಗಿ ವಚನ ಶ್ರವಣ. ಅದು ನೀವು ಮೌಢ್ಯ ಮುಕ್ತವನ್ನ ಮಾಡ್ಬೇಕಿತ್ತಂದ್ರ ಬ್ಯಾರೆ ಏನೂ ಮಾಡಬೇಡ್ರಿ. ನೀವು ಸುಮ್ಮ ವಚನ ಶ್ರವಣವನ್ನ ಮಾಡ್ರಿ, ಅಂದ್ರೆ ವಚನವನ್ನ ಕೇಳ್ರಿ. ಏನ್ ಅವತ್ತು ಬರೆದು ಹೋಗ್ಯಾರ 12ನೇ ಶತಮಾನ ಶರಣರು, ಅವ್ರ ವಚನಗಳನ್ನು ಕೇಳ್ರಿ. ಮನೆ ಒಳಗ ತಂದೆ ತಾಯಿ ವಚನವನ್ನು ಕೇಳ್ರಿ, ಹಿರಿಯರ ವಚನವನ್ನು ಕೇಳ್ರಿ. ವಚನ ಅಂದ್ರೆ ಮಾತು, ಶ್ರವಣ ಅಂದ್ರೆ ಕೇಳುದು. ಕೇಳಿದ್ದನ್ನ ಮನನ ಮಾಡ್ಕೊಂಡು ಅವ್ರು ಬರೀ ನಾವು ಹೇಳ್ಕೊತ ಹೋದಿವಿ ಅಂದ್ರ ಅದೇನು ಸ್ವಾರ್ಥಕ್ಕೆ ಆಗುದಿಲ್ಲ. ಗಿಳಿಯನ್ನು ಓದಿ ಫಲವೇನು ಅಂತ ಹೇಳ್ತಾರ ಅವರ ಮಾತು. ಮಸಿಯೇಸು ಕಾಲ ತೊಳೆದಡೆ ಬಿಳಿಯಾಗ ಬಲ್ಲುದೆ, ಅನಂತ ಕೋಟಿ ತಪವ ಮಾಡಿದಡೇನು ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ. ಬರೀ ನೀವು ಓದ್ಕೊಂತ ಒಂದು ಮಸಿ ಎಷ್ಟು ಹೆಂಗ್ ಬೆಳೆದಾಗುದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರಿ, ಯಾರೋ ಮಾಡ್ಯಾರಂತ ಮಾಡಬೇಡ, ಯಾರೋ ಮಾಡಬೇಡ ಅಂತ ಮಾಡ್ಯಾರ ಅಂತ ಹೇಳಿದ್ರೆ, ಅದಕ್ಕೆ ಬಸವಣ್ಣ ಹೇಳಿದ, ಎಂತ ಶರೀರ ಕೊಟ್ಟ ನಮ್ಗೆ ದೇವ್ರಂದ್ರೆ ನೀ ಏನೇನು ಮಾಡಾಕತ್ತಿ ಇಲ್ಲಿ ಬಂದಂತ ಹೇಳಿ. ಹಾವಿನ ಬಾಯಿಯೊಳಗಿನ ಕಪ್ಪಿ, ಇದಕ್ಕಿಂತ ಎಂತ ಉದಾಹರಣೆ ಕೊಡ್ಬೇಕು ಹೇಳ್ರಿ ನಮ್ ಶರಣ ಸಮಾಧಾನದಿಂದ ಇರ್ಬೇಕಂತ. ಹಸಿದು ಹಾರುವನಕ್ಕೆ ಆಸೆ ಪಡುವಂತೆ, ಶೂಲ ಏರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು. ಕೆಡು ಒಡಲನೇ ನೆಚ್ಚಿ ಕಡು ಹುಸಿಯನೇ ಹೊಸಿದು ಒಡಲ ಹೊರೆ ಹೊರುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇ. ಕರೆಕ್ಟ್ ಅಲ್ರಿ? ಸಾವಿನ ದೌಡಿ ಒಳಗೆ ಬಂದು ಕುಂತಿರ್ತಕ್ಕಂಥ ನೊಣ, ನಾವು 84 ಲಕ್ಷ ಜೀವರಾಶಿಯನ್ನು ಸುತ್ತಿ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದೇವಂತ ಹೇಳಿದ್ರು. ಅದಕ್ಕೆ ನೋಡದಂತ ನಡಿರಪ್ಪ ಇದೆ ಜನ್ಮ ಕಡಿ ಅಂತ ಹೇಳ್ಯಾರ. ಮತ್ತೆ ಈ ಬಹುಚಕ್ರಕ್ಕೆ ಬರೋದು ಬೇಡ, ನಾವು ಇನ್ನ ಎಷ್ಟೋ ಸುತ್ತಿ ಬಂದೇವು ನಾವು ಇಲ್ಲಿ. ಅದಕ್ಕಲ್ಲೇ ಅವ್ರು ಏನ್ ಹೇಳತ್ತಾರೆ, ಹಾವಿನ ಬಾಯಿ ಒಳಗೆ ಕಪ್ಪೈತಿ, ಇನ್ನೇನು ಹಾವು ಅಂತಕ್ಕಂಥದ್ದು ಮೃತ್ಯು ಒಂದೇ ಸಲ ನುಂಗಿ ಬಿಟ್ರೆ ನೊಣ ಹಾವಿನ ಬಾಯಿ ಒಳಗೆ ಹೋಗ್ತೈತ್ರಿ. ಅದಕ್ಕೆ ತನ್ನ ಹಸಿವನ್ನು ಹಿಂಗಿಸ್ಕೊಳಕ್ ಅಲ್ಲಿ ಪ್ರಯತ್ನ ಪಡಾಕತ್ತೈತಿ. ನಮ್ದೆಲ್ಲರೂ ಬದುಕು ಹಂಗ ಆಗೈತಿ ಇವತ್ತು. ಮುಂದ ಶೂಲನೇ ಇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇ ಸುತ್ತಾಡ ಬದುಕುವುದು. ಕೊನೆ ಆಸೆ ಕೇಳಾಕತ್ತಾರ ಅವ್ನು. ಏನಪ್ಪಾ ಮತ್ತಿನ ಕೊನೆ ಆಸೆ ಅಂದ್ರೆ, ಇನ್ನೇನ್ ಬಿಡ್ರಿಪ್ಪ ಮುಗ್ದೋ ಹೋಗೈತ್ ನಮ್ದು, ಶಿಕ್ಷಣ ಆಗೈತ್ ನನಗೆ, ಗಲ್ ಹಾಕಿದ ಮ್ಯಾಗ ಸತ್ತ ಹೊಕ್ಕೆ ನನ್ನದು ಬಿಟ್ಟು ನನ್ಗೂ ಸ್ವಲ್ಪ ಹಾಲು ತುಪ್ಪ ಕೊಡ್ರಿ. ಎಷ್ಟು ದಿವಸ ಬದುಕುದು ಹಾಲು ತುಪ್ಪ ಕೊಡೋದ? ಅದಕ್ಕೆ ಇದು ಕೆಟ್ಟಾಗಿ ದೇಹ ಅಂತಕ್ಕಂಥದ್ದು ಕೆಡ್ತೈತಿ. ಅದಕ್ಕೆ ಕೆಡು ಒಡಲು ನೆಚ್ಚಿ ಬಹಳ ಸುಳ್ಳು ಮಾತಾಡಕ್ ಹೋಗ್ಬೇಡ್ರಿ, ಇನ್ನೊಬ್ಬರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ, ವಂಚನೆಯನ್ನು ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಾವು ಒಳ್ಳೇದು ಮುಗಿಸ್ಬೇಕಾ, ಒಳ್ಳೇದನ್ನು ಮಾಡ್ಬೇಕಂತ ಹೇಳಿ ಬಸವಣ್ಣವ್ರು ಇಲ್ಲಿ ಏನ್ ಹೇಳ್ಯಾರ ಆದಷ್ಟು ನಾವು ಜಗತ್ತಿಗೆ, ಅದಕ್ಕೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ ನಮಗ ಏನ್ ಆಗಿಲ್ಲ ಅಂದ್ರೂ ಕೂಡ
ನಾವರ ತಪ್ಪು ಮಾಡ್ಲಂಗೆ ಇರಕ್ಕೆ ನಮ್ಮಲ್ಲಿ ಸಾಧ್ಯ ಅದ ರೀ. ನೆನಪು ಮಾಡ್ಕೊಳ್ಳೋದು ನಾವು ಇನ್ನಾರ ಒಂದಿಷ್ಟು ದುಷ್ಟ ಆಲೋಚನೆಗಳು ನಮ್ಮ ತಲೆ ಒಳಗೆ ಬರಾಕತ್ತು ಅಂದ್ರೆ ಅಪ್ಪನ ನೆನಸು ಮಾಡ್ಕೊಳ್ಳೋದು. ಒಂದಿಷ್ಟು ಭಾಳ ಶ್ರೀಮಂತಿಕೆ ಹಪ್ಪಾಪಿ ಹೆಚ್ಚಂದ್ರೆ ಬಸವಣ್ಣ ನೆನಪು ಮಾಡ್ಕೊಳ್ಳೋದು. ನಾವು ನೆಮ್ಮದಿಯಿಂದ ಇರ್ಬೇಕು, ಸಮಾಧಾನ ಇರ್ಬೇಕಂತ. ಬಿಡು ಬಸವಣ್ಣ, ನಾನು ನನ್ನ ಮಕ್ಕಳಿಗೆ ಆಗುವಷ್ಟು ಮಾಡೀನಿ, ನನ್ನ ಮೊಮ್ಮಕ್ಕಳಿಗೆ ಆಗುವಷ್ಟು ಮಾಡೀನಿ, ಇನ್ನು ಯಾಕೆ ತಳಮಳ ಮಾಡ್ಕೊಡ್ದು? ನಮ್ಮ ಅಪ್ಪ ಹೇಳೋಗ್ಯಾನು ನನಗೆ ಒಂದು ಅಗುನ ಶೇಖರಣೆ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಅಪ್ಪನೇ ಹೇಳೋಗ್ಯಾನವ ಭಕ್ತಿ ಭಂಡಾರಿ ಆಗ್ಯಾನ. ಹೌದಿಲ್ರಿ? ನಾನು ಇಷ್ಟು ಯಾರು ತಲೆ ಮ್ಯಾರಿಗೆ ಆಗುವಷ್ಟು ಮಾಡೇನ, ಇನ್ನ ಸಾಕಲ್ಲ, ಇನ್ನರ ಸಮಾಧಾನಿಯಾಗಿ ಇರೋಣ ನಾವು ಅಂತ ಹೇಳಿ ನಾವೇನು ಎಲ್ಲಿ ಮಾಡ ಚಿಂತೆ ಮಾಡತ್ತೇವೆ. ಇನ್ನೊಂದು ವಚನ ಹೇಳ್ತಾ ಇದ್ವಿ, ಬಡತನಕ್ಕೂ ಚಿಂತೆ, ಉಣ್ಣಾಕಾದ್ರೂ ಹುಡುಗ ಚಿಂತೆ. ಅದನ್ನ ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿರ್ಬೇಕು. ಅದಕ್ಕೆ ಇಂಥ ಚಿಂತೆ ಮಾಡ್ಕೊತ ಹೋಗುವಾಗ ಲಾಸ್ಟಿಗೆ ಏನು ಮಾಡೋದ್ರಿ? ಇಷ್ಟೆಲ್ಲ ಗಳಿಸಿಟ್ನಿ, ಇನ್ನು ಇವ್ರ ಮಕ್ಳು ಹೆಂಗೆ ಜಾಬ್ ಉಳಿಸ್ಕೊಂಡು ಹೋಗ್ತಾರೋ ಹಾಳು ಮಾಡ್ಕೊಂಡು ಹೋಗ್ತಾರೋ ಅದ್ರ ಬಗ್ಗೆ ಚಿಂತೆ ಮಾಡೋದು. ಅವ್ರ ಮಕ್ಳು ಅಂತಿರ್ತಾರೆ, ನೀವು ಹೋಗೋ ಮಾರ ಅದ್ರ ದಾರಿಗೆ ಆಗತ್ತೇವೆ ನಾವು ಅಂತ ಹೇಳಿ. ನಾವೆಲ್ಲ ಮಾಡಿದ್ರಿ, ರಗಡ್ ಮಾಡಿದ್ದೆ ಗೊತ್ತೈತಿ ನಮ್ಗೆ, ನಾವ್ ಹೆಂಗ್ ಬದುಕೊಂಡು ನಮ್ಗೆ ಗೊತ್ತೈತಿ, ನೀವು ಹೋಗಂತ ಅವ್ರು ಅಂತಿರ್ತಾರೆ. ಒಂದು ಇತಿಮಿತಿ ಒಳಗೆ ಗಳಿಸೋನು, ಸಂಸಾರದ ಬಳಕೆ ಎಲ್ಲ ಬೇಕು, ಸಮಾಜದೊಳಗೆ ಎಲ್ಲ ಬೇಕು. ಒಂದಿಷ್ಟು ಕಾಯಕವಾಗಬೇಕು, ದಾಸೋಹ ಆಗ್ಬೇಕು. ನಮ್ಮ ಇರ್ತದ ಸಿದ್ಧಾಂತನ ಅದು, ಕಾಯಕ ದಾಸೋಹ ಅನುಭವ. ನಮ್ಮ ಲಿಂಗಾಯತರದ್ದು ಇರೋದೇ ಇವು ಮುಖ್ಯ, ಕಾಯಕವನ್ನು ಮಾಡಬೇಕು. ಅದಕ್ಕೆ ನಾವು ಭಾಳ ಕಡೆ ಹೇಳ್ತಿರ್ತೀವಿ, ನಮ್ಮ ಲಿಂಗಾಯತ ತತ್ವ ಅಂತಂದ್ರೆ ನಮಗೆ ಪೂಜೆ ಏನು ಕಾಯಕ ಅಲ್ರಿಪ್ಪ, ಕಾಯಕ ಮಾಡಿದ್ರೆ ಪೂಜೆ ನಮ್ದಂತೆ. ಅದಕ್ಕೆ ನಮ್ಮ ಶರಣರು ಹೇಳೋ ಕಾಯಕದಲ್ಲಿ ಹೇಳ್ತಾರೆ, ಗುರುದರ್ಶನ ಅವ್ರು ಬಿಡು, ಲಿಂಗ ಪೂಜೆ ಆದ್ರೆ ಬಿಡು, ಮೊದಲು ಕಾಯಕ ಮಾಡಿ. ಅವ್ರಿಗೆ ಗೊತ್ತದ ಕಾಯಕ ಮಾಡಿದ್ರೆ ಎಲ್ಲಾನು ಬರ್ತೈತಿ ಅಂತ ಹೇಳಿ. ಹೌದಿಲ್ರಿ? ಅದಕ್ಕೆ ಅವಾಗ ನಮ್ಮವ್ರೇನು ಮಾಡ್ಲಿಕ್ಕಿಲ್ಲ, ಅದು ಇರ್ಲಿ. ಒಂದಿಷ್ಟ ನಾವ್ ಏನೇನೋ ಪೂಜೆ ಮಾಡ್ಬೇಕಾದ್ರೆ ತಾಯಂದ್ರೆ ಅದ್ರ ಜೊತೆಗೆ ನಮ್ಮ ಬ್ರದರ್ ಮುಂದೆ ಹೇಳಾಕತ್ತಿದ್ದಾನ, ಅದ್ರ ಜೊತೆಗೆ ನಮ್ಮ ಮನೆಗೆ ಲಕ್ಷ್ಮೀ ಬರ್ಬೇಕಂತಂದ್ರ ಅವ್ರು ಹೇಳ್ತಾರ, ನಮ್ಮಮ್ಮ ಮನಶುದ್ಧವಿಲ್ಲದವಗೆ ದ್ರವ್ಯದ ಬಡತನವಲ್ಲದೆ ಸತ್ಯ ಶುದ್ಧ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಉಳ್ಳನ್ನಕ್ಕ. ಅದಕ್ಕೆ ಎಲ್ಲೆಲ್ಲೂ ಪೂಜೆ ಮಾಡೋ ಜೊತೆಗೆ ಅವ್ರ ತಮ್ಮ ಯಜಮಾನ್ ರಟ್ಟಿ ನೋಡಿ ಪೂಜೆ ಮಾಡ್ರಿ ಅಂತ ನನ್ನ ಒಂದು ಕ್ಲಾಸ್. ಗಂಡನ ರಟ್ಟಿದ್ರೆ ಎಲ್ಲ ಲಕ್ಷ್ಮಿ ಮನೆಗೆ ಬರ್ತಾರ ಅಂತ ಹೇಳಿ. ದುಡಿಯೋಕೆ ಗಂಡನ ರಟ್ಟಿ ಗಟ್ಟಿ ಇತ್ತಂದ್ರೆ ಎಲ್ಲಾನು ಬರ್ತೈತಿ ಮನೆ ಒಳಗೆ. ನೀವು ಎಲ್ಲಾ ಪೂಜೆ ಮಾಡಿ ಗಂಡನ ಗಟ್ಟಿ ಇಲ್ಲಂದ್ರೆ ಬರುವುದೇನು ಮನೆಗೆ? ಅದಕ್ಕೆ ನಮ್ಮ ಮನೆ ಒಳಗೆ ನಾವು ಸಮಾಧಾನ ಇರ್ಬೇಕಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಳು ವಿಷ ಭರಿಸಿದಂತೆ ರಾಮನಾಥ. ಇಂಥ ಬದುಕನ್ನು ಕಂಡು ನಾವು ಸಮಾಧಾನ ಇರ್ಲಿಕ್ಕೆ ಏನು ನಮ್ಮ ಯಾರ್ಯಾರು ಏನು ಮಾಡ್ತಾರದ ನಾವು ಟೀಕೆನೂ ಮಾಡೋದು ಬೇಡ, ಅದು ಬೇಡ. ನಮ್ಮ ಲಿಂಗಾಯತರು ದಯಮಾಡಿ ಅಂಗದ ಮ್ಯಾಗ ಲಿಂಗ ಧರಿಸ್ಬಿಡ್ರಿ. ಯಾಕಂದ್ರೆ ಲಿಂಗದೊಳಗೆ ಹುಟ್ಟಿ ಲಿಂಗದೊಳಗೆ ಬೆಳೆದು ಲಿಂಗದೊಳಗೆ ಲಿಂಗಾಯತರಾಗ್ತಕ್ಕಂಥ ಅವಕಾಶ ಯಾರ್ಯಾರ ಇದ್ರದ ಲಿಂಗಾಯತರಿಗೆ. ಯಾಕಂದ್ರೆ ನಾವು ಯಾರು ಕೂಡ ಬರೀ ಮೌಸ ಪಿಂಡ ಆಗಿ ಬಂದಿಲ್ಲ, ಜ್ಞಾನಪಿಂಡ ಆಗಿ ನಾವು ಜಗತ್ತಿಗೆ ಬಂದೇವಿ. ಯಾಕಂದ್ರೆ ತಾಯಿಗಳು ನಿಮ್ಮ ಹೊಟ್ಟೆಯಾಗ ನಮಗಿದ್ದಾಗ ನಮ್ಮ ಲಿಂಗ ನಿಮಗೆ ಕಟ್ಟ್ಯಾರ, ನಾವು ಲಿಂಗದಿಂದ ದೂರ ಆಗಾಕತ್ತೀವಿ. ಅದಕ್ಕೆ ನಮ್ಗೆ ಇಷ್ಟು ಅಸಮಾಧಾನ ಆಗುತ್ತೆ. ಯಾವುದು ದೇವರು ನಿಜವಾದ ಸ್ವರೂಪವನ್ನು ನಾವು ತಿಳ್ಕೊಂಡಿಲ್ಲ. ಹೊರಗಡೆ ಬಾಹ್ಯ ಪ್ರಪಂಚವೆಲ್ಲ ಮಾತಾಡಿದ್ವಿ, ನಾವು ಕಳಿಸೋದನ್ನು ನೋಡಿದೀವಿ, ಸ್ವಿಸ್ ಬ್ಯಾಂಕ್ನಾಗ ಇಟ್ಟವ್ರು ನೋಡಿದೀವಿ, ಕೊನೆಗೆ ಎಲ್ಲರೂ ಒಂದು ಹಸುವಿನ ಹಾಲು ಅರ್ಧ ಮಂಚಾನು ನೋಡಿದ್ವಿ ನಾವು. ಜೀವನಕ್ಕೆ ಇಷ್ಟೇ ಬೇಕಾಗೋದು, ಆದ್ರೂ ಎಲ್ಲ ಬೇಕಾದ್ರೂ ಕೂಡ ಇನ್ನು ನಾವು ಅಂತರಂಗದೊಳಗೆ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಯಾಕೆ ನಮಗೊಂದಿಷ್ಟು ತಳಮಳ ಆಗೈತಿ ಅಂತಂದ್ರೆ ಒಂದಿಷ್ಟು ಲಿಂಗವನ್ನು ಮರ್ತೀವಿ, ಜಂಗಮ ಸೇವೆಯನ್ನು ಮರ್ತೀವಿ, ಗುರು ಅರಿವನ್ನು ಮರ್ತೀವಿ. ಅದಕ್ಕೆ ನಮ್ಗೆ ಇಷ್ಟು ತಳಮಳ ಆಗತ್ತೆ. ಒಬ್ಬ ದೇವರನ್ನು ನಂಬುದು ಬಿಟ್ಟಿವಿ, ನೂರಾರು ದೇವರು ಹುಡುಕಂತ ಹೋಗಿ ನಮ್ಗೆ ಬಳಲಿಕ್ಕೆ ಸ್ಟಾರ್ಟ್ ಆಗೈತಿ, ಅಸಮಾಧಾನ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ದೇವರು ಅಂತಕ್ಕಂಥವ ಎಲ್ಲಾನು ಕೊಟ್ಟು ಕಳ್ಸ್ಯಾನ, ಇವತ್ತು ಏನು ಬಿಟ್ಟಿಲ್ರಿ ನಾವು. ಹೌದು, ಏನು ಅದಕ್ಕಂತ ಭಗವಂತ ಎಲ್ಲಾನು ಇಲ್ಲಿ ಕೊಟ್ಟು ಕಳ್ಸಿ ಅವನ್ನ ನಮ್ಗೆ ಉಂಡ ಹಿಂದಿನವ್ರು ಬಿಟ್ಟು ಹೋಗೋದಷ್ಟೇ ನಾವು ಮಾಡ್ಬೇಕಾಗೈತಿ. ಒಳ್ಳೆ ಪರಿಸರ ಕೊಟ್ಟಾನು. ಏನೋ ಅಕಸ್ಮಾತ್ ನಾವು ಬಿಲ್ಡಿಂಗ್ ಕಟ್ಟುವಾಗ ಒಂದು ಗಿಡ ಕಡದು ನಾನು ಅಸಮಾಧಾನ ಮಾಡ್ಕೊಡ್ತೀನಿ ಎಲ್ಲಿ ಹೋಗಿ ಒಂದು 4 ಗಿಡ ಹಚ್ಚಿ ಬಂದು ಬಿಟ್ರೆ ಒಂದಿಷ್ಟು ನಮಗೆ ಸಮಾಧಾನ ಆಕೈತಿ ನಾವು ಅಂತ. ಏನು ಒಂದಿಷ್ಟು ಕೆಡಿಸಿ ಅಸಮಾಧಾನ ಮಾಡ್ಕೊಂಡಿದೀವಿ ಅಂದ್ರೆ ಒಂದಿಷ್ಟು ಒಳ್ಳೇದು ಮಾಡಿ ಸಮಾಧಾನ ಮಾಡ್ಕೊಂಡ್ರೆ, ಈಗ ಅಣ್ಣವ್ರು ಹೇಳಿದ್ರಿ ಇವತ್ತು ಎಲ್ಲಾರ ಮನೆ ಒಳಗೆ ಅತ್ತಿ ಸೊಸಿ ಜಗಳ ಅಂತೇವ್ ನಾವು ಯಾರು ಮಾಡೋದು ಬಿಟ್ಟಿಲ್ಲ. ಯಾಕಂದ್ರ ಹತ್ತಿ ಆಗಿದ್ರೆ ಸಮಾಧಾನ ಇರ್ತೈತಿ ಮನೆ ಒಳಗೆ. ಹತ್ತಿ ಗೊತ್ತೈತಲ್ರಿ, ಮೃದುವಾಗಿರೋದು. ನಾವೇನ್ ಮಾಡಾಕತ್ ಬಿಟ್ಟೇವ್ ಮನೆ ಒಳಗೆ ಇವತ್ತ ನಮ್ಮ ಹತ್ತಿ ಉಳಿಸ್ಕೊಂಡಿಲ್ಲ, ನಮ್ಮ ಹತ್ತಿನ ಹಗರಿದ್ಲನ ನಾ ಯಾಕೆ ನನ್ನ ಸೊಸಿ ಬಿಡ್ಬೇಕು ಅಂತ ನಾವು ಅವರು ನೀವು ನೋಡಿರ್ಬೇಕಾರ ಎಲ್ಲಿ ಮಠ ನಮಗೆ ನೀವು ಸಮಾಧಾನ ಇರ್ಬೇಕಂತಂದ್ರೆ ಮಗಗೆ ಮದುವೆ ಮಾಡಿದ್ರೆ
ಆಯ್ತು ಆಕೆ ಮಗನ್ ಸುಮ್ಮ ಒಂದಿಷ್ಟು ಅಬ್ಸರ್ವೇಷನ್ ಮಾಡ್ಕೊಂತ ಇರೋದು ನಾವು. ಅದ್ರ ನಾವೇನ್ ಬಿಟ್ಟಿವಿ, ಎಲ್ಲ ಹಿರಿಯತನ ನನ್ನ ಕೈಯಾಗ ಬೇಕು, ಟ್ರೆಜುರಿಕಿ ನನ್ನ ಕಡೆಗೆ ಇರಬೇಕು. ಅವ್ರು ಬಂದಾರ ಚಾಕ್ರಿ ಮಾಡಾರ ಬಂದು ಒಂದು ಆಶೆ ಇರ್ತದಪ್ಪ ಗಂಡುಗಿರ್ಬೋದು, ನನ್ನ ಹೆಂಡತಿ ಊಟಕ್ಕೆ ನೀಡ್ಬೇಕು, ಆಕೆ ಚರ್ಗಿ ತುಂಬಿಡ್ಬೇಕು ಅಂತ ಮುಂದೆ ಅತ್ತೆನ ಹೊಂಟು ಬಿಟ್ರೆ ಗತಿ ಏನಿಗೆ? ಆಕಿಗೂ ಅಸಮಾಧಾನ, ನಿಮಗೂ ಅಸಮಾಧಾನ, ಗಂಡಿಗೂ ಅಸಮಾಧಾನ. ಇವೆಲ್ಲರೂ ಮನ್ಯಾಗ್ರಿ ಒಂದ ಮನ್ಯಾಗಲ್ಲಿವ ಅದಾವಿಲ್ರಿವ. ಮತ್ತೆ ಕಡೆಗೆ ಏನಾಕೈತಿ, ಇಲ್ಲ ಒಂದು ಅವ್ರು ಕೂಡ ಇರುನು, ಇಲ್ಲ ಅವ್ರ ವೃದ್ಧಾಶ್ರಮದಾಗ ಇಡು, ಇಲ್ಲ ನಾವರ ಬ್ಯಾರೆ ಮಾಯ. ಅದಕ್ಕೆ ಇಲ್ಲಿ ಏನೈತಲ್ರಿ, ಸಮಾಧಾನದ ಇರೋದು, ಹೊಂದಾಣಿಕೆ ಆಗಿರೋದು, ಎಲ್ಲರಿಗೂ ಅನ್ಯೋನ್ಯವಾಗಿರೋದು, ಪ್ರೇಮದಿಂದ ಇರೋದು. ನಮ್ಮ ಪ್ರೇಮ ಒಂದು ಏನಾರ ವಿಚಲಿತ ಆತು ಅಂದ್ರೆ, ಒಂದು ನಿಮಿಷ ಕೆಡ್ತು ಅಂದ್ರೆ ಸಾಕಷ್ಟು ಅನಾಹುತಗಳಾಗಿ ಹೋಗ್ತವೆ. ನಾವು ಹೆಂಡತಿ ಗಂಡನ ಮೇಲೆ ಪ್ರೇಮ ಮಾಡಬೇಕು, ಗಂಡ ಹೆಂಡತಿ ಮೇಲೆ ಪ್ರೇಮ ಮಾಡಬೇಕು, ಮಕ್ಕಳ ಮೇಲೆ ಪ್ರೇಮ ಮಾಡಬೇಕು ಅಂದ್ರದು ಚಲೋ ಸಂಸಾರ ಆಕೈತಿ. ಗಂಡ ಕೊಂಬುದು ಪಾದೋದಕ, ಹೆಂಡ ಕುಂಬುದು ಸುಳೆ ಮಾಂಸ ಅಂದ್ರೆ ಹೆಂಗಾಕೈತಿ? ಅದಕ್ಕೆ ಒಂದು ಬಂಡಿಗೆ 2 ಜಕ್ಕಡ ಎತ್ತರ ಹೆಂಗಾದ್ರು ಹೋಗ್ತಾವಲ್ಲ ಹಂಗ ನೀವೆಲ್ಲ ಕೇಳಿರಿ. ಭರ್ತೃಹರಿ ಮಹಾರಾಜನ ಕಥೆ ಕೇಳಿರ್ಬೇಕು ನೀವು. ಭರ್ತೃಹರಿ ಮೊದ್ಲಿಕ್ಕೆ ಮಹಾರಾಜರವರ ಅಪರೆ, ಎಂಥ ಮಹಾರಾಜ, ಎಂಥ ಒಂದು ದೊಡ್ಡ ಪ್ರಭುತ್ವ ಮಹಾರಾಜ. ಒಂದೊಂದು ನಿಮಿಷ ಇದ ಪ್ರೇಮ ಮಾಡೋರು ಬಿಟ್ಟು ಮಾಡ್ದವ್ರ ಮೇಡ ಮಾಡಿದ್ರೆ ಏನಾಕತಿ, ಎಂತೆಂತ ನಮ್ಮ ಅಸಮಾನತೆ ಆಕತಿ. ಹೆಂಗೆ ನಮ್ಮ ಸಮಾನತೆ ಅಂತಕ್ಕಂಥ ನಮ್ದೇನು ಸಮಾಧಾನದ ಕಳ್ಕೊಂಡು ನಿದರ್ಶನ ಇದು. ಅಲ್ಲೇ ಒಬ್ಬ ಸ್ವಾಮೀಜಿಯವರು ತಪಸ್ ಮಾಡ್ತಿರ್ತಾರೆ. ಅವನಿಗೆ ಒಬ್ಬ ದೇವ ಅಂತ ಇಟ್ಕೊಳ್ಳೋದು, ಅದು ನಂಬೋದೋ ಬಿಡೋದು, ಒಂದು ಹಣ್ಣನ್ನು ಕೊಡ್ತಾರೆ. ಹಣ್ಣು ಕೊಟ್ಟ ಆ ಹಣ್ಣಿನ ಸತ್ತಾಂಶವನ್ನ ಹೇಳ್ತಾರೆ. ಏನಂತಂದ್ರೆ, ಈ ಹಣ್ಣು ತಿಂದ್ರ ಗುರುಗಳ ನೀವು ಹೆಂಗೆ ಇರ್ತೀರಿ ಹಂಗೆ ಇರ್ತೀರಿ, ನಿಮ್ಮ ಹಲ್ಲು ಹೋಗೋದಿಲ್ಲ, ತಲೆ ಬೆಳಗಾಗಂಗಿಲ್ಲ, ನಿಮಗೆ ಮುಪ್ಪು ಬರಂಗಿಲ್ಲ ಅಂತ ಹೇಳಿ ಕೊಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಆ ಸ್ವಾಮಿಗಳು ಅವರು ಏನ್ ಮಾಡ್ತಾರೆ, ಭಗವಂತ ಗುರುವಿನ ಮೇಲೆ ಪ್ರೇಮ ಇಟ್ಟು ಬಂದ, ಆ ಗುರು ಭರ್ತೃಹರಿ ಮಹಾರಾಜನ ಮೇಲೆ ಇಟ್ಟಾರೆ. ನಾನೊಬ್ಬ ತಿಂದ ನಾನು ಚಲೋ ಇದು ಸತ್ತು ಹೋದ್ರೆ ನನ್ನಿಂದ ಏನಾಗ್ತದೆ ಜಗತ್ತಿಗೆ? ನಮ್ಮ ಭರ್ತೃ ಮಹಾರಾಜ ಹಣ್ಣು ತಿಂದಂದ್ರ ಮಹಾರಾಜ ಗಟ್ಟಿ ಇದ್ರೆ ಜಗತ್ತು ಗಟ್ಟಿ ಇರ್ತೈತಿ, ಪ್ರಜೆಗಳ ಗಟ್ಟಿ ಇರ್ತಾರೋ, ಪ್ರಜೆಗಳ ಪಾಲಕನ ಮಹಾರಾಜ, ಮಹಾರಾಜ ಗಟ್ಟಿದ್ರೆ ಇಡೀ ಒಂದು ಆಸ್ಥಾನ, ಇಡೀ ಪರಿಸರ ಚಲೋ ಇರ್ತೈತಿ ಅಂತ ಹೇಳಿ ಆ ಮಹಾರಾಜನ ಕಡೆ ಒಯ್ದು ಕೊಟ್ರಿ ಆ ಹಣ್ಣ. ಇಷ್ಟೆಲ್ಲ ಹೇಳಿದ. ಮಹಾರಾಜ್ರೇ, ನಿಮ್ಗೆ ಮುಪ್ಪು ಆಗಲ್ಲ, ನಿಮ್ಗೆ ಸಾವು ಬರಂಗಿಲ್ಲ, ನಿಮ್ಗೆ ಹಲ್ಲು ಹೋಗುದಿಲ್ಲ, ಇದನ್ನ ತಿನ್ರಿ ಅಂತ ಕೊಟ್ಟಾಗ ದೇವರ ಪ್ರೇಮ ಗುರುವಿನ ಮೇಲೆ, ಗುರುವಿನ ಪ್ರೇಮ ಮಹಾರಾಜನ ಮೇಲೆ, ಮಹಾರಾಜ ಹಣ್ಣು ಇಸ್ಕೊಂಡು ಹೋದ ಮೇಲೆ ಅವನ ಹೆಂಡತಿನ ಕರೆದ, ಮಹಾರಾಣಿಯನ್ನು ಕರೆದ. ಮಹಾರಾಣಿ ಹಣ್ಣು ತಿನ್ನು, ಇದಿಷ್ಟು ಒಂದು ವಿಶಿಷ್ಟತೆ ಐತಂತಿ ಹಣ್ಣಿನೊಳಗ. ನೀ ಹಣ್ಣು ತಿಂದಿ ಅಂದ್ರೆ ನಿನ್ನ ಕೂದಲು ಬೆಳಗಾಗೋದಿಲ್ಲ, ನಿನ್ನ ಹಲ್ಲು ಹೋಗುದಿಲ್ಲ, ನಿನಗೆ ಮುಪ್ಪು ಬರುದಿಲ್ಲ, ನನ್ನ ಮುಂದೆ ನೀ ಯಾವಾಗಿದ್ರು ಸೌಂದರ್ಯವತಿಯಾಗಿ ಕಾಣಬೇಕು ಅಂದ. ತನ್ನ ಮುಪ್ಪು ಆದ್ರಾಗ್ಲಿ, ನೀ ಮಾತ್ರ ನನ್ನ ಮುಂದೆ ಸೌಂದರ್ಯವಾಗಿ ಕಾಣಬೇಕು ಅಂತ ಹೇಳಿ ಮಹಾರಾಣಿ ಕೈಯಾಗ ಕೊಟ್ರಿ. ಮಹಾರಾಜ ಮಹಾರಾಣಿ ಮ್ಯಾಗ ಪ್ರೇಮ ಆಯ್ತು, ಅವ್ರಿಗೆ ಗೊತ್ತಿರ್ಬೇಕತಿ. ಇದ್ದಾಗ ಮಹಾರಾಣಿ ರೀ, ಅಲ್ಲೊಬ್ಬ ಮಹೌತ ಇದ್ದ, ಆಣಿ ಸಾಕ್ತಾ ಇದ್ದ. ಎಂಥ ದೌರ್ಭಾಗ್ಯ ನೋಡ್ರಿ. ನಾವೇನೋ ತಿಳ್ಕೊಳ್ತೀವಿ, ಮಕ್ಕಳ ನನ್ನ ಮೇಲೆ ಬಹಳ ಪ್ರೇಮದಾರು. ಎಲ್ಲಿ ಪ್ರೇಮ ನೋಡ್ರಿ, 4 ದಿನ ಏನು ಮಾಡ್ಕೊಡೋದು ಬಿಟ್ರಿ ಎಷ್ಟು ಪ್ರೇಮ ಐತಿ ಗೊತ್ತಾಕೈತಿ. ನಮ್ಮ ಮನಿ ಒಳಗೆ ಯಜಮಾನರು ದುಡ್ಕೊಂಡು ಬರ್ತಿರ್ಬೇಕು, ಅಮ್ಮವ್ರು ಬಹಳ ಪ್ರೀತಿ ಇರ್ತದ. ರಿಟೈರ್ಡ್ ಆದ್ಮೇಲೆ ಅರ್ಧ ಕಡಿಮೆ ಆಕೈತಿ. ಹೌದಲ್ರಿ? ಸಂಸಾರ ನಡಿಬೇಕಂದ್ರೆ ಗಂಡ ದುಡಿಬೇಕಲ್ಲ, ಮತ್ತೆ ದುಡಿಲಿಲ್ಲ ಅಂದ್ರೆ ಎಲ್ಲಿ ಚಲೋ ಇರ್ತದೆ, ಎಲ್ಲಿ ನೆಮ್ಮದಿ ಇರ್ತದ, ಎಲ್ಲಿ ಸಮಾಧಾನ? ಚಕ್ಕರ ನಡಿಬೇಕಂದ್ರ ಬೇಕೆಲ್ಲ. ಅವಾಗ ಆ ಮಹೂತಗೆ ಹೋಗಿ ಕೊಡ್ತಾಳ್ರಿ. ಮಹೂತ ಇಸ್ಕೊಂಡ್ತಾನ, ಇಸ್ಕೊಂಡ ಇದೆಲ್ಲ ಹೇಳಿದ್ರೆ ಮತ್ತೆ ಅಲ್ಲೇ ಹೇಳ್ತಾನ. ಅವ ಒಬ್ಬ ವೇಶ್ಯ ಮನೆಗೆ ಹೋಗ್ತಾನೆ ತಗೊಂಡು. ನಮ್ಮ ಜಗತ್ತಿನೊಳಗೆ ತಪ್ಪು ಬರೋಕ್ಕಿಂತ ಮೊದಲು ಎಷ್ಟೋ ವೇಶ್ಯರನ್ನ ಶರಣರು ಯಾರ ಮಾಡ್ಯಾರ, ಅಪ್ಪ ಬಸವಣ್ಣ ಮಾಡ್ಯಾರ. ಅದಕ್ಕೆ ನಾವೆಲ್ಲ ದೂರ ಚಪ್ಪಾಳಿ ತಟ್ಟಬೇಕು ಇವತ್ತು. ಅದಕ್ಕೆ ನಿಮ್ಗೆ ಗೊತ್ತದಪ್ಪ, ಸುಳೆ ಸಂಘವಾಗ ದೀಕ್ಷೆ ಕೊಡ್ಬೇಕಂತ ಬಯಸಿದಾಗ ಅಲ್ಲೊಬ್ಬ ಕಲಿಸ್ತಾನ, ನೀ ದೀಕ್ಷೆ ತಗೊಳ್ಳೋದಾದ್ರೆ ನೀಲಮ್ಮನ ಸೀರೆ ಕೊಡು, ನೀಲಮ್ಮನ ಸೀರೆ ಉಟ್ಕೊಂಡು ನಾ ದೀಕ್ಷೆ ತಗೋತಾನಿ ಅಂತ ಹೇಳಿ. ಪ್ರಧಾನಮಂತ್ರಿ ಬಸವಣ್ಣ್ರಿ ಆ ಸುದ್ದಿ ನೀಲಮ್ಮರ್ಗೆ ಮಗಳು ಕೇಳಾಕತ್ತಾರ, ಯಾರು ಬೇಡಪ್ಪು ಅಂತೇಳಿ. ಇದಕ್ಕಿಂತ ದೊಡ್ಡ ತ್ಯಾಗ ನಮ್ಮ ಶರಣಲ್ಲಿ ಯಾರು ಮಗಳು ಕೇಳಾಕತ್ತಾಳ ಅಂತ ಹೇಳಿ ಮಗಳ ಸೀರೆ ಕೊಡ್ತಾಳ. ಆಕೆ ಮುಂದೆ ಪರಿವರ್ತನೆಗೆ ನಮ್ಮ ಸುಳೆ ಸಾಕಷ್ಟು ವಚನಗಳನ್ನ ಆ ತಾಯಿ ಕೂಡ ಬರೀತಾಳೆ. ಅಲ್ಲಿ ಹೋಗಿ ಅವ ಇಲ್ಲ ಮತ್ತೆ ಇಷ್ಟಿಷ್ಟು ವಿಶಿಷ್ಟತೆ ಐತಂತಿ ಹಣ್ಣು,
ಅದಕ್ಕೆ ನೀನು ಈ ಹಣ್ಣನ್ನು ತಿನ್ನು, ನನ್ನ ಮುಂದೆ ನೀನು ಸುಂದರಿಯಾಗಿ ಕಾಣಬೇಕು ಅಂತ ಆಮೇಲೆ ಮಾಮತ ಹೇಳಿ ಹೋಗ್ತಾನೆ. ಅವಾಗ ಆಕಿ ಮತ್ತು ಹಣ್ಣು ಫಸ್ಟ್ ಗುರು ಏನು ವಿಚಾರ ಮಾಡಿದ್ದಲ್ಲ ಅದನ್ನ ಅಕ್ಕೆ ವಿಚಾರ ಮಾಡ್ತಾನೆ. ಏನು ಮಾಡುದು ಈ ದೇಹವನ್ನು ಸಂರಕ್ಷಣೆ ಮಾಡ್ಕೊಂಡು? ಇದು ನನ್ನ ವೈಯಕ್ತಿಕ ದೇಹ. ಇದೆ ಮಹಾರಾಜ ಬದುಕಿದ್ರ ಇಡೀ ಆಸ್ಥಾನವನ್ನ ನೋಡಬಲ್ಲ, ಪ್ರಜೆಗಳ ಹಿತರಕ್ಷಣೆಯನ್ನು ನೋಡಬಲ್ಲ. ಈ ಹಣ್ಣನ್ನ ಮಹಾರಾಜನ ತಿನ್ಬೇಕು ಅಂತ ಹೇಳಿ ಮತ್ತ ಹಣ್ಣು ಮಹಾರಾಜನ ಕೈಯಾಗ ಬರ್ತದೆ. ಏನಾಗಿರ್ಬಾರ್ದು ಹೇಳ್ರವರ ಮಹಾರಾಜನ ಪರಿಸ್ಥಿತಿ. ಎಲ್ಲಿ ಹಣ್ಣು ಹೋತು ಎಲ್ಲಿ ಹೋತು ಅಂತ ಎಲ್ಲರೂ ಕರೆಸಿ ವಿಚಾರ ಮಾಡಿದಾಗ ಬಡ ಬಡ ಪೀಠ ತೆಗೆದಿಟ್ಟ ಹೊರಗೆ ಬಂದ ಹರಿನಾಮವನ್ನು ಮಾಡ್ಕೊಂತ ಬರ್ತೃ ಹರಿ ಮಹಾರಾಜ ಬರ್ತೃ ಹರಿ ಆಗಿ ಹೋದ. ಅದಕ್ಕೆ ನಾವೇನು ಮಾಡಬೇಕು? ಪ್ರೇಮವನ್ನ ಎಲ್ಲೆಲ್ಲೇ ಮಾಡೋದಲ್ಲ, ಎಲ್ಲಿ ಮಾಡ್ಬೇಕು ಅಲ್ಲಿ ಪ್ರೇಮವನ್ನು ಮಾಡ್ಬೇಕು. ಅದಕ್ಕೆ ಬಹಳ ಕೆಟ್ಟ ಬೈತಾನ್ರಿ ಬಸವಣ್ಣ. ಆಳುವ ಅರಸನ ಹೆಂಡತಿ ನಿಮ್ಗೆ ಗೊತ್ತಿರ್ಬೇಕು, ಮುಂದೆ ಅನ್ನೋದಿಲ್ಲ. ಕಿವಿ ಮೂಗು ಕೊಯ್ಯದೆ ಮಾನವನೇ ನಮ್ಮ ಕೂಡಲ ಸಂಗಮ ದೇವ. ನಿನ್ನ ಗಂಡ ಇಲ್ಲಿ ಆಳುವ ಅರಸದಾನ, ನೀನೇನಾದ್ರೂ ಎಂತ ತಪ್ಪು ಕೆಲಸ ಮಾಡಿದಿ ಅಂದ್ರ ನಿನ್ನ ಮೂಗು ಕೊಯ್ದ ಬಿಡ್ತಾನ ನಾವಂತಾನ ಬಸವಣ್ಣ. ಬಹಳ ಚಂದ ಹೇಳುವಾರ. ನಮ್ಮ ಸಮಾಧಾನದಿಂದ ನಾವು ಇರಬೇಕು ಅಂತಂದ್ರೆ ನಮಗ ಯಾವುದೂ ಸಮಸ್ಯೆಗಳಿಲ್ಲ, ಬರೇ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋನು. ಯಾಕಂದ್ರೆ ನಮ್ಮ ಬದುಕಿಗೆ ಏನ್ ಬೇಕು ಎಲ್ಲ ನಮ್ಮ ಅಪ್ಪವ್ರು ಕೊಟ್ಟು ಹೋಗ್ಯಾರ. ನಮ್ಮ ಮಣ್ಣನ್ನು ನಮ್ಮ ಹಿರಿಯರು ನಮ್ಗೆಲ್ಲಾ ಗಳಿಸಿ ಹೋದ್ಮೇಲೆ ಇನ್ನೊಬ್ಬರು ನಮ್ಗೆ ಎದಕ್ ಬೇಕೀಗ? ಹಂಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಅದಕ್ಕೆ ದಯಮಾಡಿ ಅವರ ಎಲ್ಲರೂ ಲಿಂಗ ಕಟ್ಕೊಡ್ರಿ, ಮಕ್ಕಳಿಗೆ ಲಿಂಗ ಕಟ್ರಿ. ನಾವ್ ಏನ್ ಆಗತ್ತ ಬಿಡೋದು ನಂಗೆ ಎಲ್ಲಾ ಕಡೆ ಹೋಲ್ ಬಿಡ್ರಿ ಹುಡುಗರು ಅವ್ರ ಹೋಗ್ಲಿ ಬಿಡ್ರಿ ಹುಡುಗರು ಅಂದ್ ಬಿಡ್ತೇವೆ ನಾವು ಹಿರಿಯರ. ಆಮೇಲೆ ಹಿರಿಯರ ಕೇಳಕ್ ಹೋದ್ರೆ ನಮ್ದೆಲ್ಲ ಮುಗಿದ ಹೋಗೈತಿಲ್ರಿ, ನಾಲ್ಕೇ ನೀನ್ ಮಾಡಕ್ ಸಾಧ್ಯ. ಧರ್ಮ ಉಳಿಯೋದು ಯಾವಾಗಿದೆ? ಈಗ ನೀವೇ ಧರ್ಮವನ್ನು ಉಳಿಸ್ಲಿಲ್ಲ ಅಂತಂದ್ರೆ ನೀವು ಉಳಿಸ್ತೀರಂತ ನಿಮ್ ರಟ್ಟ ಕಟ್ಟಾರ ಲಿಂಗ. ಈಗ ತಾಯಂದ್ರೆ ನೋಡ್ರಿ, ನಮ್ಗೆ ಆಭರಣ ನಾವೆಲ್ಲಿ ಹೋದಲ್ಲೆಲ್ಲ ಆಭರಣ ಹಾಕೊಂಡು ಹೋಗ್ತೀವಿ, ಅಲಂಕಾರ ಎಲ್ಲ ಹಾಕೊಂಡು ಹೋಗ್ತೀವಿ. ಕೊನೆಗೆ ಯಾವುದೂ ಬರುದಿಲ್ಲ ನಮ್ ಕೂಡ ಬರೋದು ಲಿಂಗೈನ ಬರ್ತಾನ. ಅದನ್ನ ಮರೆತು ಅಲ್ಲಿ ದೇವ್ರದಾನೋ ಇಲ್ಲಿ ದೇವ್ರದಾನೋ, ಕಲ್ಲೊಳಗದಾನೋ ಮಣ್ಣೊಳಗದಾನೋ. ಅದಕ್ಕೆ ನಮ್ಮ ಜಿ ಶಿವರುದ್ರಪ್ಪ ಭಾಳ ಚಂದ ಹೇಳ್ತಾರೆ, ಎಲ್ಲಿ ಹುಡುಕಿದಿ ಕಾಣದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗ. ಎಲ್ಲಿ ಹುಡುಗಾಕತ್ತಿ? ಅವ್ನು ನಿನ್ನ ಒಳಗಾದಾನ ಪರಮಾತ್ಮವ. ಅವಾಗ ನನ್ನ ಒಳಗಾದಾನ ಅಂತ ಹೆಂಗ್ ಗೊತ್ತಾಗದ? ನನ್ನ ಅರಿವು ನನಗೆ ಜಾಗೃತ ಆತಂದ್ರೆ ನಮ್ಮಲ್ಲಿ ಧೈರ್ಯ ಬರ್ಬೇಕ್ರಿ. ಮೊದಲು ದೇವ್ರವ ಕಾಡವಲ್ಲ, ಬೇಡವಲ್ಲ, ಕಾಡುವುದು ಬೇಡುದು ಇತ್ತಂದ್ರೆ ದೇವ್ರ ಅಲ್ಲ ಅಂತ ಹೇಳಿ. ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳ ನೀನೆಂಬೆ ರಾಮನಾಥ್. ಎಲ್ಲಾ ಕೊಟ್ಟು ಕಳಿಸಾನ. ಅದಕ್ಕೆ ನಾ ಭಾಳ ಕಡೆ ಹೇಳ್ತಿರ್ತೀನಿ ಅಪ್ಪಾಜಿ, ದೇವ್ರ ಮಾಡೋದಾಗಿತ್ತು ಅಂದ್ರೆ ಎಲ್ಲರೂ ಒಳ್ಳೆಯವ್ರು ಆಗ್ಬೇಕಿತ್ತು, ಇಲ್ಲ ಎಲ್ಲರೂ ಕೆಟ್ಟರ ಆಗ್ಬೇಕಿತ್ತು. ಅಟ್ಲೀಸ್ಟ್ ರಾಯಚೂರಿಗೆ ಮಳೆ ಆಗಿಲ್ಲ ಅಂದ್ರ ಗಂಗಾ ಇಲ್ಲಿ ನಮ್ಮ ಸಿಂಧನೂರ್ ಒಳಗರು ಒಂದ ಮಣಿ ಮ್ಯಾಗಂತೂ ಮಳೆ ಆಗೋದಿಲ್ರಿ, ಒಂದು ಏರಿಯಾಕಾರ ಆಗಿರ್ತದೆ. ಅದಕ್ಕೆ ಅಲ್ಲಮ್ಮ ಪ್ರಭು ಅವ್ರು ಹೇಳುವಂಗ ದೇವರು ಮಾತ್ರ ತುಂಬಿದ ಬಂಡಿ ಕೊಟ್ಟ ಕಳ್ಸಾನಿಲ್ಲ. ಅವನು ತುಂಬಿಕೊಂಡ ನಾವಿಲ್ಲಿ ಬಂದೀವಿ. ಇಲ್ಲೇನು ಕೆಟ್ಟವರು ಒಳ್ಳೆಯವ್ರು ಆಗ್ಯಾವಲ್ಲ, ಅವ್ರೇನು ಹೊಡೆಯವ್ರ 5 ಮಂದಿ ಅದಾರಲ್ರಿ, ಅವರ ನಮ್ಮ ನೀವು ಸಮಾಜದಿಂದ ಇರಕ್ ಬಿಡವಲ್ರಿ. ಬರಬೇಕಾದ್ರೆ ನಾವೇನು ಖಾಲಿ ಬಂದಿಲ್ಲ, ದೇಹವೆಂಬುದೊಂದು ತುಂಬಿದ ಬಂಡಿನ ಐತಿ. ಅದಕ್ಕೆ ಆ ಬಂಡಿಯಲ್ಲಿ ಏನ್ ಮಾಡ್ಬೇಕಂತಂದ್ರ ನಾವು ಸಂರಕ್ಷಣವಾಗಿ ಆ ಬಂಡಿ ಚಲೋ ಹೋಗ್ಬೇಕಂದ್ರ ಈ ಕಾಮ ಕ್ರೋಧ ಮೋಹ ಮದಗಳನ್ನ ಹದ್ಬಸ್ನಾಗ ಇಟ್ಕೊಳ್ಬೇಕು. ದೊಡ್ಡ ದೊಡ್ಡ ಶರಣರ ನಾಶನ ಮಾಡ್ಯಾರ. ನಾವೇನೋ ಈ ಸಂಸಾರಸ್ಥರು ನಾಶ ಏನು ಮಾಡೋದು ನಾವು ಬೇಕಾಗಿಲ್ಲ, ಹದ್ಬಸ್ತಾಗ ಇಟ್ಕೊಳ್ಬೇಕು. ಕಾಮವನ್ನು ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸ್ಬೇಕು. ಕ್ರೋಧ ಎಲ್ಲಿ ಬಳಸ್ತೀರಿ? ಮಕ್ಕಳಿಗೆ ಏನೋ ಒಂದ್ ಸೆಕೆಂಡ್ ಬೆದರಿಸ್ತೀರಿ, ಅದು ಮುಂದೆ ದೊಡ್ಡ ಹಂತಕ್ಕೆ ಹೋದ್ರೆ ಗತಿ ಏನು? ಅದಕ್ಕೆ ಹೇಳ್ತಾರೆ ನಮ್ಮ ಸಂಸಾರಸ್ಥರಿಗೆ, ಉಂಡು ಉಪವಾಸಿ ಆಗ್ಬೇಕು, ಬಳಸಿ ಬ್ರಹ್ಮಚಾರಿ ಆಗ್ಬೇಕು, ಅಂದ್ರೆ ನೀವು ಸಮಾಧಾನಿ ಆಗಿರ್ತೀಯ ಅಂತ. ಅದಕ್ಕಂತ ಒಂದು ಸಮಾಧಾನದಿಂದ ಇರ್ಬೇಕಂದ್ರೆ ಬಸವಾದಿ ಶರಣರ ವಿಚಾರಗಳನ್ನ ಕೇಳ್ರಿ. ಎಲ್ಲ ತಾಯಂದ್ರು ಲಿಂಗ ಪೂಜೆ ಏನ್ ಮಾಡ್ಕೊಡ್ರಿ. ಉಳಿದಿದ್ದ ಮಾಡೋದಕ್ಕಿಂತ ಫಸ್ಟ್ ಲಿಂಗ ಪೂಜೆ ಮಾಡ್ಕೊಂಡು ಬಸವ ತತ್ವವನ್ನು ಉಳಿಸೋಣ. ನೋಡ್ರಿ ನಮ್ಮ ವೀರಭದ್ರಪ್ಪ ಎಂತ ಒಂದು ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಅದಕ್ಕೆ ಇಂಥವ್ರ ಮುಂದೆ ಮಾತಾಡಿದ್ದು ಏನಾದ್ರೂ ತಪ್ಪುಗಳಾಗಿದ್ರೆ ದಯಮಾಡಿ ಕ್ಷಮಿಸ್ರಿ. ಒಂದಿಷ್ಟು ನನ್ನ ಅನಿಸಿಕೆಗಳನ್ನ ಬಹಳ ವಿದ್ವಾಂಸರು ಇದ್ದಾರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ದಂಥವ್ರು. ಆದ್ರೆ ನನ್ನ ಕೊಡುಗೆ ಇವತ್ತು ನಾನು ಹೇಳ್ದಂಗೆ ನನಗೆ ಇವತ್ತು 50 ವರ್ಷ ರೀ, ನಾನು ಲಿಂಗಾಯತಾಗ 25 ವರ್ಷ. ಯಾಕಂದ್ರೆ ನಾನು ಲಿಂಗಾಯತರ ಹುಟ್ಟಿದ್ರು ನಾವು. ಮತ್ತೆ ಈಗೇನೋ ನಾ ಏನು ಹೇಳ್ತೇನ್ರಿ, ಆಚರಣೆ ಮಾಡೋರಿಗೆ ನಾವೇನ್ ಟೀಕೆ ಮಾಡೋದಿಲ್ಲ. ಗೊತ್ತಿಲ್ಲದೆ ಇರೋದು ಮಾಡ್ತಿರ್ಬೋದು, ಗೊತ್ತಾದ್ಮೇಲೆ ಸ್ವಲ್ಪ ಬದಲಾವಣೆ ಮಾಡ್ಕೊತ ಹೋಗ್ರಿ ಅಂತೇಳಿ. ಯಾಕಂದ್ರೆ ನಮ್ಮವ್ವ ನನಗ ಒಂದು 20 ಹೆಚ್ಚು ಒಳ್ಳೆ ಊಟ ಕೊಡ್ತಿರ್ಲಿಲ್ಲ. 16 ಸೋಮವಾರ ಪೂಜೆ ಮಾಡ್ಸಾಳು, ಸಂಕಷ್ಟಿ ಮಾಡ್ಸಾಳು. ಯಾವಾಗ ನನ್ನ ನಿಜವಾದ ಗಂಡ ನನ್ನ ಕೊಳ್ಳನಾಗ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಗಂಡುಗಳು ಪೂಜೆ ಮಾಡೀನಿ. ಬಟ್ ನಿಜವಾದ ಗಂಡ ಇವ ಅಂತ ನನಗೆ ತಾಳೆ ಕಟ್ಟಿದ ಮ್ಯಾಗ ಇನ್ನೊಬ್ಬರ ಗಂಡನ ಕೂಡ ಸಂಸಾರ ಮಾಡಿದ್ರೆ ವಿಚಾರ ಮಾಡ್ದಂಗೆ ಆಗ್ತೈತಿ ಅನ್ನೋದಕ್ಕೆ ಇವತ್ತು ನಾವು ಅದನ್ನ ಏನು ಮಾಡ್ತಾ ಇಲ್ಲ. ನಾವಿದ್ರೆ ನಾವು ಸಮಾಧಾನದಂಗೆ ಇರ್ಬೋದು ಅಂತ ಹೇಳ್ತಾ
ಇಲ್ಲಿ ಒಂದಿಷ್ಟು ನನಗೂ ಕರೆಸಿ ಮಾತನಾಡ್ಲಿಕ್ಕೆ ಏನೇನೋ ಬರ್ಕೊಂಡು ಬಂದೆ ನೋಡಂತ ಹೇಳಿ ನಿಮ್ಮನ್ನೆಲ್ಲ ನೋಡಿ ಏನೇನೋ ವಿಷಯ ಬಂದು ಬರ್ಕೊಂಡಿದ್ದೇನು ನೋಡುವ ಅವಕಾಶ ಸಿಗ್ಲಿಲ್ಲ ಅನಿಸ್ತದೆ. ಬಟ್ ಇನ್ನು ಇದನ್ನ ನೋಡ್ಕೊಂತ ಹೊಂಟ್ರ ಇನ್ನು ಮತ್ತ ಯಾರ ಕರ್ಸ್ಯಾರ ಅಂತ ಕೇಳುವಂಗ ಆಕತ್ ಪರಿಸ್ಥಿತಿ. ಅದಕ್ಕೆ ಹಿಂಗ ಆಗಿತ್ತಂತ್ರಿ ಪ್ರವಚನ ಮಾಡಿ ಇದು ಹಿಂಗೆ ರೀ, ಮಾತಾಡೋ ಕೈಯಾಗ ಮೈಕ್ ಸಿಗಬಾರ್ದು, ಅವ್ವಾರನ್ನ ಸೇರಿ ಅಂಗಡಿಯಾಗಿ ಬಿಡಬಾರ್ದು, ಎಮ್ಮಿನ ನೀರಾಗಿ ಬಿಡಬಾರ್ದು ಅಂತ ಗಾದಿ ಮಾತು ಆಯ್ತು. ಅದಕ್ಕೆ ಎಲ್ಲಾರು ಹೋದ್ರು ಕಡೆಗೆ ಒಬ್ರೇ ಕೂತಿದ್ರಂತ. ಭಾಳ ಚಲೋ ಆತ್ ಬಿಡ್ರಿ ಅವರ, ನೀವು ಒಬ್ರು ಕೇಳಾಕತ್ತೀರಿ ಅಪ್ಪ, ನಾ ಕಂಬಳಿ ಆಶೀನ್ ಮೊದಲ ನೀ ಅದ್ರ ಕಂಬಳಿ ತೊಗೊಂಡು ಹೋಗ್ತೀನಿ, ಹಂಗಾಗೋದು ಬೇಡ. ಏನೋ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಅಂತ ವಿಚಾರಗಳ ಎಲ್ಲರಿಗೂ ಆ ಬಸವಣ್ಣ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ ನನಗೆಲ್ಲ ಅವಕಾಶ ಸರ್ವರಿಗೂ ಒಂದಿಷ್ಟು ಸರ್ವೇಶ್ವರ ಸಾರಿ. ಯಾರು ಸಮಾಧಾನಿಯಾಗಿದ್ದಾರೆ? ಅಧಿಕಾರದಲ್ಲಿರುವವರು ಸಮಾಧಾನಿಯಾಗಿದ್ದಾರ? ಹಣ ಇದ್ದವರು ಸಮಾಧಾನಿಯಾಗಿದ್ದಾರ? ಅಥವಾ ಈ ಜಗತ್ತನ್ನು ಗೆಲ್ಬೇಕು ಅನ್ನುವಂಥವ್ರು ಸಮಾಧಾನಿಯಾಗಿದ್ದಾರ? ಬಹುಶಃ ಯಾರು ಸಮಾಧಾನಿಯಾಗಿದ್ದಾರೆ ಅಂದ್ರೆ ಯಾರು ತಮ್ಮ ಮನಸ್ಸನ್ನ ಗೆದ್ದಿರ್ತಾರೋ ಅವರು ಸಮಾಧಾನಿಯಾಗಿರ್ತಾರೆ. ಅದರ ಜೊತೆಗೆ ಲಿಂಗ ಪೂಜೆ ಮಾಡೋದು, ಕಾಯಕ ಮಾಡೋದು, ದಾಸೋಹವನ್ನ ಮಾಡೋದು, ಆ ಮೂಲಕವಾಗಿ ನಾವು ನಿಜವಾದ ಸಮಾಧಾನವನ್ನ ಪಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ವಚನಗಳ ವಿಶ್ಲೇಷಣೆ ಮತ್ತು ದೃಷ್ಟಾಂತದೊಂದಿಗೆ ಅನೇಕ ವಿಷಯಗಳನ್ನ ಹಂಚಿಕೊಂಡಂತಹ ಶರಣಶ್ರೀ ಶಿವರುದ್ರಗೌಡ ಪಾಟೀಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ.